ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪ್ರೈಮ್ ಟೈಮ್. ನಾನು ನಾಗೇಂದ್ರ ಬಾಬು. ವೀಕ್ಷಕರೇ, ನಿನ್ನೆ ಕಾಲ್ ತುಳಿತ ಆಯ್ತಲ್ಲ, ಈ ವಿಚಾರವಾಗಿ FIR ದಾಖಲಾಗಿದೆ. ಎಡವಟ್ಟು ಯಾರು ಮಾಡಿದ್ದು? ಸರ್ಕಾರನ, ಪೊಲೀಸ್ ಇಲಾಖೆನ, KPSCನ, RCBನ? KPSC ಎಡವಟ್ಟು ಮಾಡೋದೀಗ ಗೊತ್ತಾಗ್ತಾ ಇರೋದು. ಏಕಪಕ್ಷೀಯವಾಗಿ ನಿರ್ಧಾರವನ್ನು ತೆಗೆದುಕೊಂಡಿದ್ದೇ ಇದಕ್ಕೆಲ್ಲ ಕಾರಣ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ RCB ಗೊತ್ತಿರಲಿಲ್ವಾ? RCBಗೂ ಕೂಡ ಗೊತ್ತಿತ್ತು. FIR ಕಾಪಿ ನಮ್ಮ ಬಳಿ ಇದೆ. ಪೊಲೀಸರು ನಿರಾಕರಣೆ ಮಾಡಿದರು. KSCA ಮಾಡಿರುವಂತಹ ಒಂದು ಎಡವಟ್ಟಿನಿಂದಾಗಿ ಇಷ್ಟೆಲ್ಲ ದುರಂತಕ್ಕೆ ಕಾರಣ ಆಯಿತು. RCB ಅವರು ಕೇಳ್ಕೊಂಡ್ರು, ನಮ್ಮ ಪ್ಲೇಯರ್ಗಳು ವಿದೇಶಕ್ಕೆ ಹೋಗಬೇಕು, ವಾಪಸ್ ಬೇಗ ಮಾಡಿಕೊಡಿ ಅಂತ. KSCA ಹೇಳ್ತು, ಆಯಿತು ನೀವು ಮಾಡಿ ಅಂತೀನಿ. KSCA 3ನೇ ತಾರೀಕು ಲೆಟ್ರ್ ಬರೆಯುತ್ತೆ, ನಮಗೆ ಅನುಮತಿಯನ್ನು ಕೊಡಿ ರೋಡ್ ಶೋವನ್ನು ಮಾಡೋದಕ್ಕೆ, ಸೆಲೆಬ್ರೇಷನನ್ನು ಮಾಡೋದಕ್ಕೆ, ಜೊತೆಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದಕ್ಕೆ ಅಂತೇಳಿ. ಪೊಲೀಸರು ನಿರಾಕರಣೆ ಮಾಡ್ತಾರೆ. ಈ ವಿಚಾರವನ್ನು KSCA RCBಗೆ ತಿಳಿಸ್ಬೇಕಿತ್ತು. ತಿಳಿಸ್ಲಿಲ್ವಾ? KSCAಗೆ ಇಂಥ ಒಂದು ದೊಡ್ಡ ದುರಂತ ನಡೆಯುತ್ತೆ ಅಂತ ಗೊತ್ತಿರಲಿಲ್ವಾ? ಪೊಲೀಸರು ಎಚ್ಚರಿಕೆ ಸಂದೇಶವನ್ನು ಕೊಟ್ಟಿದ್ರು ಕೂಡ ಯಾವ ಕಾರಣಕ್ಕೋಸ್ಕರ ಇಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡ್ರು? ಮೊಂಡುತನವನ್ನು ಮಾಡಿದ್ರ KSCA? ಇವತ್ತು ಇಷ್ಟು ಸಾವಿಗೆ ಕಾರಣಕರ್ತರು KSCAನ? ಯಾಕೆ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ? ಹೆಂಗ್ರಿ ನೀವು ಪರ್ಮಿಷನ್ ತಗೊಂಡಿರ, ನೀವು ಅನುಮತಿಯನ್ನು ಕಾರ್ಯಕ್ರಮ ಮಾಡೋದಕ್ಕೆ RCB ಅವರಿಗೆ ಸೂಚನೆ ಮಾಡ್ರಿ. FIR ಕಾಪಿಯಲ್ಲಿ ಅಚ್ಚರಿಯ ಅಂಶಗಳಿದೆ, ಅದರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ಕಾಲ್ ತುಳಿತ ಪ್ರಕರಣದಲ್ಲಿ 11 ಮಂದಿ ದುರ್ಮರಣ, ಮನೆ ಮಕ್ಕಳನ್ನ ಕಳೆದುಕೊಂಡು ಹೆತ್ತವರ ಅಶ್ರುತರ್ಪಣ, ಮುಗಿಲು ಮುಟ್ಟಿದೆ ಪೋಷಕರ ಆಕ್ರಂದನ. ಮಕ್ಕಳನ್ನ ಕಳೆದುಕೊಂಡು ಹೆತ್ತವರು ಗಲಿಬಿಲಿ, ಸರ್ಕಾರದ ನಿರ್ಲಕ್ಷ್ಯಕ್ಕೆ ನಮ್ಮ ಮಕ್ಕಳು ಬಲಿ, ಸಿದ್ದು DKಶಿ ವಿರುದ್ಧ ಪೋಷಕರ ವಾಗ್ದಾಳಿ. ಮೊದಲು ದಾಖಲಿಸಿದ್ದು UDR, ಆಕ್ರೋಶ ಹೆಚ್ಚಾದ ಬೆನ್ನಲ್ಲೇ ಪೊಲೀಸರಿಂದ FIR, ಕಾಣದಂತೆ ಮಾಯವಾದರು ಗೃಹ ಮಂತ್ರಿ ಪರಮೇಶ್ವರ್. 11 ಜನರ ದುರಂತ ಅಂತ್ಯಕ್ಕೆ ಯಾರು ಹೊಣೆ? ಸರ್ಕಾರದ ನಿರ್ಲಕ್ಷ್ಯಕ್ಕೆ ಹೈಕೋರ್ಟ್ ಖಂಡನೆ, ಜೂನ್ 10ರೊಳಗೆ ವರದಿ ಸಲ್ಲಿಸಲು ಸೂಚನೆ. ಕಾಲ್ ತುಳಿತದ ಮಧ್ಯೆ 250 ಮೊಬೈಲ್ ಕಳ್ಳತನ, ಪೊಲೀಸರಿಂದ ಓರ್ವ ಕದೀಮನ ಬಂಧನ, ದೊಡ್ಡ ತಂಡವನ್ನೇ ಕೆಡ್ಡಾಕಿ ಕೆಡವಲು ಖಾಕಿ ಪ್ರಯತ್ನ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ ತುಳಿತ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. FIRನಲ್ಲಿ ಸ್ಫೋಟಕ ಸಂಗತಿ ಬಿಚ್ಚಿಟ್ಟಿದ್ದಾರೆ ಪೊಲೀಸರು. ಸ್ಟೇಡಿಯಂನಲ್ಲಿ ಸಂಭ್ರಮಾಚರಣೆಗೆ ಪೊಲೀಸರಿಂದ ಅನುಮತಿ ಇರಲಿಲ್ಲ. ಪೊಲೀಸರು ಅನುಮತಿಯನ್ನು ನಿರಾಕರಿಸಿದ್ದರೂ ಕೂಡ ವಿಜಯೋತ್ಸವವನ್ನು ಆಚರಿಸಿದ್ದಾರೆ. ಅನುಮತಿ ಇಲ್ಲದಿದ್ದರೂ ಕೂಡ ವಿಜಯೋತ್ಸವವನ್ನು ಆಯೋಜನೆ ಮಾಡಿದ್ದ KSCA. ಉನ್ನತ ಮೂಲಗಳಿಂದ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿರುವಂತಹ ಎಕ್ಸ್ಕ್ಲೂಸಿವ್ ಮಾಹಿತಿ ಇದು. ವಿಧಾನಸೌಧ ಕಾರ್ಯಕ್ರಮಕ್ಕೆ ಮಾತ್ರ ಪೊಲೀಸರು ಅನುಮತಿ ಕೊಟ್ಟಿದ್ರು. ಈ ಅಂಶ ಎಲ್ಲೂ ಕೂಡ FIRನಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಆಗಿಲ್ಲ. KSCA ಪ್ರಸ್ತಾವನೆಯನ್ನ ಪೊಲೀಸರು ತಿರಸ್ಕಾರ ಮಾಡಿದ್ರು. ಪೊಲೀಸರು ಸಿದ್ಧರಾಗಿಲ್ಲ, ಬೇಡ, ನೀವು ಮುಂದೊಂದು ದಿನ ಮಾಡ್ಕೊಳ್ಳಿ ಅಂತ ಹೇಳಿ ರಾಜ್ಯ ಕ್ರಿಕೆಟ್ ಮಂಡಳಿಗೆ ತಿಳಿಸಿದ್ರು. ಆದ್ರೆ ವಿಜಯೋತ್ಸವದ ಬಗ್ಗೆ RCB ತನ್ನ ಟ್ವಿಟರ್ ಅಲ್ಲಿ ಘೋಷಣೆ ಮಾಡಿತ್ತು, ನಾವು ರೋಡ್ ಶೋವನ್ನ ಮಾಡ್ತೀವಿ ಅಂತೇಳಿ. FIRನಲ್ಲಿ ಸ್ಫೋಟಕ ಅಂಶ ಪತ್ತೆ ಆಗಿದೆ. FIRನ ಪ್ರತಿ ನಮ್ಮ ಬಳಿ ಇದೆ. ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಅಲ್ಲಿ FIR ದಾಖಲಾಗಿರೋದು. ತ್ರಿಬಲ್ ಸ್ಟಾರ್ ಒಬ್ರು ಕೊಟ್ಟಿರುವಂತಹ ದೂರಿನ ಆಧಾರದಲ್ಲಿ ಈ FIR ದಾಖಲಾಗಿದೆ. ಇದರಲ್ಲಿ A1 RCB ಫ್ರಾಂಚೈಸಿ, A2 DNA ಎಂಟರ್ಟೈನ್ಮೆಂಟ್, A3 KSCA ಅಡ್ಮಿನಿಸ್ಟ್ರೇಟಿವ್. ಪೊಲೀಸ್ ಅನುಮತಿ ಕೋರಿದ KSCA, ಪೊಲೀಸರು ನಿರಾಕರಿಸಿದ್ರು ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದ್ದಂತ KSCA. ಶುಭೇಂದ್ರ ಘೋಷ್ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ KSCA. ಇವರು ಮಾಡಿದಂತ ಎಡವಟ್ಟು ಇವತ್ತು 11 ಜನರ ಸಾವಾಗಿದೆ. ಪೊಲೀಸರು ಹೇಳಿದ್ರೆ ಯಾಕ್ರಿ ಕೇಳಿಲ್ಲ ನೀವು? ಕಪ್ಪೆಯನ್ನು ತಗೊಂಡೋಗ್ಬಿಡ್ತಿದ್ರ ವಾಪಸ್ಸು? ಕಪ್ಪಿತ್ತು ತಾನೆ, ಬಂದಿತ್ತು ತಾನೆ.
11 ಜನ ಆಟಗಾರರು ಆಟವನ್ನು ಆಡಿ ಗೆದ್ದು ಕಪ್ಪನ್ನು ತಂದಿದ್ರು. 18 ವರ್ಷದ ಕನಸನ್ನ ನನಸು ಮಾಡಿದ್ರು. ಆ ನನಸನ್ನ 18 ಗಂಟೆ ಒಳಗಡೆ ನುಚ್ಚು ನೂರು ಮಾಡಾಕ್ಬಿಟ್ರಿ. ನೀವು ನುಚ್ಚು ನೂರನ್ನ ಮಾಡಿದ್ರಿ. FIR ಕಾಪಿ ಇದೆ ನಮ್ಮ ಹತ್ರ ನೋಡಿ, ನೀವು ಕೂಡ ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಅಲ್ಲಿದೆ ಶುಭೇಂದ್ರ ಘೋಷ್, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್. ಮಾನ ಮರಿದಿಲ್ವಾ ನಿಮ್ಗೆ? ಪೊಲೀಸರು ಬೇಡ ಅಂತ ಹೇಳಿದ್ರು ತಾನೆ? ಉದ್ದಟತನ ಯಾರು ಹೇಳಿದ್ರು ನಿಮ್ಗೆ ಅಷ್ಟು ತರಾತುರಿಯಲ್ಲಿ ಮಾಡೋದಕ್ಕೆ? 11 ಜನರ ಸಾವಿಗೆ ನೀವೇ ಹೊಣೆ. ಹಾಗಾದ್ರೆ RCB KSCA ನಡೆಯಿಂದ ಪೊಲೀಸರಿಗೆ ಗೊಂದಲ ಶಿಕ್ಷೆ ಆಗಿದೆ. ತರಾತುರಿಯಲ್ಲಿ ಕಾರ್ಯಪ್ರವೃತ್ತರಾಗ್ತಾರೆ ಪೊಲೀಸರು. RCBಯ 5-6 ಆಟಗಾರರು ವಿದೇಶಕ್ಕೆ ಪ್ರಯಾಣ ಮಾಡಬೇಕಾಗಿತ್ತು. ಗುರುವಾರಕ್ಕಿಂತ ಮೊದಲು ಅವರು ಪ್ರಯಾಣವನ್ನ ಮಾಡಬೇಕು. ಎಲ್ಲ ಟಿಕೆಟ್ಗಳು ಬುಕ್ ಆಗೋಗಿದೆ. ಕಾರ್ಯಕ್ರಮ ಮಾಡಲೇಬೇಕು ಅಂತೇಳಿ ತರಾತುರಿಯಲ್ಲಿ ಮಾಡಿದ್ರಲ್ರಿ. 11 ಜನರ ಸಾವಿನ ಮೇಲೆ ಪೊಲೀಸರು ಅಲರ್ಟ್ ಆಗಿಲ್ಲ ಅಂದಿದ್ರೆ ಇನ್ನು ಎಂಥ ದೊಡ್ಡ ಘೋರ ದುರಂತ ನಡೀತಾ ಇತ್ತು. ನೋಡಿ, ಇಲ್ಲಿ ಹೇಳಿದೆ FIR ಕಾಪಿಯಲ್ಲಿ, ಶುಭೇಂದ್ರ ಘೋಷ್ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ KSCA ಅವರು RCB ತಂಡದ ವಿಜಯೋತ್ಸವ ಕಾರ್ಯಕ್ರಮವನ್ನ 4/6/2005 ಸಂಜೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಚರಿಸುವ ಬಗ್ಗೆ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆಯನ್ನು ಕಲ್ಪಿಸುವಂತೆ ಕೋರಿ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ಗೆ ಮನವಿ ಪತ್ರವನ್ನ ಕೊಟ್ಟಿರ್ತಾರೆ. ಅದಕ್ಕೆ ಪೊಲೀಸ್ ಇನ್ಸ್ಪೆಕ್ಟರ್ RCB ತಂಡ ಗೆದ್ದರೆ ಅಭಿಮಾನಿಗಳು ರಾತ್ರಿ ಇಡೀ ಸಂಭ್ರಮ ಆಚರಣೆ ಮಾಡ್ತಾರೆ. ಇದಕ್ಕೆ ಸೂಕ್ತ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಬೇಕಾಗಿರುತ್ತೆ. ದಿನಾಂಕ 4/6/2025 ಮತ್ತೆ ನೀವು ತಿಳಿಸಿದ ರೀತಿಯಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ರೆ ಲಕ್ಷಾಂತರ ಅಭಿಮಾನಿಗಳು ಸೇರ್ತಾರೆ. ಇದರಿಂದ ಸಾರ್ವಜನಿಕ ಸಂಚಾರಕ್ಕೆ ಅಡಚಣೆ ಆಗುತ್ತೆ ಅಂತ ತಿಳಿಸಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, FIR ಕಾಪಿ ಹೇಳ್ತಾ ಇದೆ, ಪೊಲೀಸರು ಅನುಮತಿಯನ್ನು ನಿರಾಕರಿಸಿದ್ರು. ಆದ್ರೂ ಯಾಕ್ರಿ ಇವರು ಸಾವಿನಲ್ಲಿ ಸಂಭ್ರಮಾಚರಣೆ ಮಾಡೋದಕ್ಕೆ ಮುಂದಾಗಿದ್ರು? ರಂಜಿತ್, ಓಟ್ ಯು. ನಾಗೇಂದ್ರ ಬಾಬು, ನಿನ್ನೆ ಇಷ್ಟೊತ್ತಿಗೆ ಆಗಿರುವಂತ ಆ ಭೀಕರವಾದಂತ ರಣಭೀಕರವಾದಂತ ಆ ಕಾಲ್ ತುಳಿತ ಇತ್ತಲ್ಲ, ಅದು ಕೇವಲ ಕಾಲ್ ತುಳಿತ ಮಾತ್ರ ಅಲ್ಲ, ಈ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಮಾಡಿರುವಂತ ಕಗ್ಗೊಲೆ. ಅದು RCB ಅಭಿಮಾನಿಗಳ ಕಗ್ಗೊಲೆ. ಅದು ಪೊಲೀಸರೇ ಹೇಳಿದ್ರು, 3 ಕಾರ್ಯಕ್ರಮಕ್ಕೆ ಪರ್ಮಿಷನ್ ಕೊಡೋದಕ್ಕೆ ನಮಗೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ನೋಡಿ, HIL ನಿಂದ RCB ಆಟಗಾರರನ್ನ ಕರ್ಕೊಂಡು ಬರೋದು ವಿಧಾನಸೌಧದವರೆಗೆ ಅಷ್ಟು ಈಸಿ ಆಗಿರಲಿಲ್ಲ. ಗೆದ್ದಿರುವಂತ ಖುಷಿಯಲ್ಲಿರುವಂತ ಅಭಿಮಾನಿಗಳು, ಸಂಭ್ರಮದಲ್ಲಿ ಇದ್ದಂತ ಅಭಿಮಾನಿಗಳು ರಾತ್ರಿ ಇಡೀ ನಿದ್ದೆ ಬಿಟ್ಟು ಹೇಗೆಲ್ಲ ಸಂಭ್ರಮಿಸಿದ್ರು, ಎಷ್ಟೆಲ್ಲ ಖುಷಿ ಪಟ್ಟಿದ್ರು, ಅವ್ರ ಸೆಲೆಬ್ರೇಷನ್ ಹೇಗಿತ್ತು ಅನ್ನೋದನ್ನ ಬೆಂಗಳೂರು ಇಡೀ ದೇಶ ನೋಡಿತ್ತು. ಅದಾದ ನಂತರ ತವರಿಗೆ ತಂಡ ಬರ್ತಾ ಇದೆ ಅಂತೇಳಿ ಹೇಳಿದಾಗ ಬೇರೆ ಬೇರೆ ಊರಿಂದ ರಾತ್ರಿ ನಿದ್ರೆ ಬಿಟ್ಟು ಬೆಳಿಗ್ಗೆ ಎಲ್ಲ ಬಂದಿದ್ರು. ಬಂದವರು ಆಟಗಾರನ ನೋಡ್ಬೇಕು ಅಂತೇಳಿ ಕಾಯ್ತಾ ಇದ್ರು. ಇಷ್ಟು ಲಕ್ಷ ಜನ ಸೇರ್ತಾರೆ ಅನ್ನುವ ಸಣ್ಣ ಪರಿಜ್ಞಾನವೂ ಕೂಡ ಇರಲಿಲ್ಲ. ಹಾಗಾಗಿ ಪೊಲೀಸರು ಹೇಳಿದ್ರು, ಯಾವುದೇ ಕಾರಣಕ್ಕೂ ನಾವು ಪರ್ಮಿಷನ್ ಕೊಡೋದಿಲ್ಲ ಅಂತೇಳಿ ಹೇಳಿದ್ರು KSCAಗೆ. ಆದ್ರೆ RCB ಫ್ರಾಂಚೈಸಿ ಹೇಳಿತ್ತು, ವಿದೇಶಿ ಆಟಗಾರರು ನಮ್ಮಲ್ಲಿದ್ದಾರೆ, ವಾಪಸ್ ಹೋಗ್ಬೇಕು ಅವರು, ಆ ಕಾರಣಕ್ಕೋಸ್ಕರ ನೀವು ಪರ್ಮಿಷನ್ ಕೊಡಲೇಬೇಕು ಅಂತ ಹೇಳಿದ್ರು. ಸಾಧ್ಯ ಇರಲಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಸೇರ್ಲಿಕ್ಕೆ ಅವಕಾಶ ಇದ್ದದ್ದೇ 30,000ದಿಂದ 35,000 ಜನರಿಗೆ ಮಾತ್ರ. 3 ಲಕ್ಷ ಜನ ಬಂದು ಒಂದು ಸಮಯಕ್ಕೆ ಸೇರ್ತಾರೆ ಅಂತ ಹೇಳಿದ್ರೆ ಊಹಿಸಿಕೊಳ್ಳಿಕ್ಕೆ ಸಾಧ್ಯ ಇದೆಯಾ ನಾಗೇಂದ್ರ ಬಾಬು? ಹಾಗಾಗಿ ಪೊಲೀಸರು ಬಹಳ ಸೂಕ್ಷ್ಮವಾಗಿ ಹೇಳಿದ್ರು, ಸಾಧ್ಯವೇ ಇಲ್ಲ, ವಿಧಾನಸೌಧದಲ್ಲಿ ಕಾರ್ಯಕ್ರಮಕ್ಕೆ ಮಾತ್ರ ಸಾಧ್ಯ, ಅದಕ್ಕೆ ಮಾತ್ರ ಪರ್ಮಿಷನ್ ಕೊಡ್ತೀವಿ ಅಂತ ಹೇಳಿದ್ರು. ಆದರೆ FIR ಕಾಪಿ ನಮ್ಮ ಹತ್ರ ಇದೆ. ಇವತ್ತು ನಾವು ಪ್ರಶ್ನೆ ಕೇಳಿದ್ರೆ ನಗಾಡ್ಕೊಂಡು ಹೋಗ್ತಾರಲ್ಲ, ಯಾವುದೇ ಮಾತಾಡದೆ ಹೋಗ್ತಾರಲ್ಲ, ಅವ್ರು ಇವತ್ತು ಉತ್ತರ ಕೊಡ್ಬೇಕು. ಇವತ್ತು ನೋಡಿ, ನೀವು ಮಾಡಿರುವಂಥದ್ದಿದ್ದು, ನೀವು ಮಾಡಿರುವಂಥ ಕಗ್ಗೊಲೆ ಇದು. ನೀವೇ ಹೊಣೆಗಾರರು, ನಿಮ್ಮನ್ನು ಒದ್ದು ಒಳಗಡೆ ಹಾಕಬೇಕು. ನೀವು ಮಾಡಿರುವಂಥ ತಪ್ಪಿಗೆ ಅಮಾಯಕರು ಪಾಪ, ಅಸಹಾಯಕರು ಪಾಪ, ಪೊಲೀಸರು ಪಾಪ. ನೋಡಿ, ಇವತ್ತು ಆಸ್ಪತ್ರೆಯಲ್ಲಿದ್ದಾರೆ, 56 ಜನ ಗಾಯಗೊಂಡು ಆಸ್ಪತ್ರೆಯಲ್ಲಿದ್ದರೆ 11 ಜನರ ಮಾರಣ ಹೋಮ ಆಗೋಗಿದೆ. ಯಾರು ಹೆತ್ತ ಮಗನೇನೋ ಆತ, ಯಾರ ತಮ್ಮನೋ ಆತ, ಯಾರ ಸಹೋದರನೋ ಆತ,
ಪಾಪ ಒಂದು ತಾಯಿಗೆ ಒಂದು ಮಗ ಇವತ್ತು ರೋದಿಸ್ತಾ ಇದ್ರೆ ಕರುಳು ಕಿವುಚಿ ಬರುತ್ತೆ. ಕರುಳಿನ ಸಂಕಟ ನೋಡಿ ಎಲ್ಲ ಊರವರು ಇದ್ದಾರೆ. ಪಾಪ ಇವರ ಮಾರಣ ಹೋಮಕ್ಕೆ ಕಾರಣ ಆಗಿದ್ದು ಇದೇ RCB ಫ್ರಾಂಚೈಸಿ ಮತ್ತು KSCA. ಇವರ ಎಡವಟ್ಟು, ಇವರ ನಿರ್ಲಕ್ಷ್ಯ, ಇವರ ಹಠಮಾರಿತನ ಇವತ್ತು RCB ಅಭಿಮಾನಿಗಳ ಮಾರಣ ಹೋಮಕ್ಕೆ ಕಾರಣ ಆಗಿದೆ. ಪಾಪ ನೋಡಿ, ಅವರನ್ನ ಹೆಂಗೆಲ್ಲ ನೀವು ಲಾಠಿ ಚಾರ್ಜ್ ಮಾಡಿದ್ರಿ, ಅವ್ರನ್ನ ಓಡಿಸಿದ್ರಿ, ಮತ್ತೊಂದು ಮಗ್ದೊಂದು, ಎಲ್ಲದಕ್ಕೂ ಕೂಡ ಕಾರಣ ನಿಮ್ಮ ಹಠ. ಪೊಲೀಸರು ಹೇಳಿದ್ರು, ಭಾನುವಾರ ಮಾಡಿ ನಾವು ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ವ್ಯವಸ್ಥೆ ಮಾಡಿಕೊಡ್ತೀವಿ, ಬಂದೋಬಸ್ತು ಮತ್ತೊಂದು ಮಗದೊಂದು ಎಲ್ಲವನ್ನು ಮಾಡಿಕೊಡ್ತೀವಿ, ಯಾವುದೇ ಗೊಂದಲ ಆಗೋದಿಲ್ಲ ಅಂತೇಳಿ ಹೇಳಿದರು. ಆದರೆ ಮೊಂಡು ಹಠಕ್ಕೆ ಬಿದ್ದಂಥ KSCA ಮತ್ತು RCB ಫ್ರಾಂಚೈಸಿ ಎಲ್ಲ ನಮಗೆ ನಾಳೆನೇ ಆಗಬೇಕು ಅಂದರೆ ನಿನ್ನೆನೇ ಆಗಬೇಕು ಅಂತೇಳಿ ಹೇಳಿದವರು ಮಾಡಿರುವಂಥ ಎಡವಟ್ಟಿಗೆ ಇವತ್ತು 11 ಜನ ಅಮಾಯಕರು ಪ್ರಾಣ ತೆತ್ತಿದ್ದಾರೆ. ಇವತ್ತು ದೇಶದಲ್ಲಿ ಚರ್ಚೆ ಆಗ್ತಾ ಇದೆ ನೋಡಿ. ಕರ್ನಾಟಕದ ಮಾನ ಮರ್ಯಾದೆ ಹರಾಜು ಹಾಕಿದ್ದು ಬೇರೆ ಯಾರು ಅಲ್ಲ, DK ಶಿವಕುಮಾರ್ ಅವರೇ. ಕಣ್ಣೀರು ಹಾಕ್ತಿರಲ್ಲ, DK ಶಿವಕುಮಾರ್ ಅವರೇ, ಮಾನ್ಯ ಮುಖ್ಯಮಂತ್ರಿಗಳೇ, ಮಾನ್ಯ ಹೋಮ್ ಮಿನಿಸ್ಟರ್ ಸಾಹೇಬ್ರೆ, ಬಂದು ಹೋಗಿ ನೋಡಿ, ನಾವು ಪರಿಶೀಲನೆ ಮಾಡ್ತೀವಿ, ನಾವು ಅವ್ರಿಗೆ ಪರಿಹಾರ ಕೊಡ್ತೀವಿ ಅಂತ ಹೇಳೋದಲ್ಲ. ಆ ಕಳ್ಕೊಂಡ ತಾಯಿಗೆ ಮಗ ಮತ್ತೆ ಹುಟ್ಟಿ ಬರ್ತಾನ. ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದ್ದರೆ ನೀವು ಮೊದಲೇ ಅದನ್ನು ಯೋಚನೆ ಮಾಡಬೇಕಾಗಿತ್ತು. ಪಾಪ ಅಮಾಯಕ ಜೀವಗಳಿವತ್ತು ಬಲಿಯಾಗಿ ಆ ಪುತ್ರ ಶೋಕ ನಿರಂತರ ಅನ್ನೋ ಹಾಗೆ ಮಗನನ್ನು ಕಳ್ಕೊಂಡಂಥ ತಾಯಿ ಇವತ್ತು ನಿದ್ದೆ ಮಾಡ್ತಾಳ. ಪಾಪ ಅವಳ ಶೋಕ ಎಂಥದ್ದು, ಅವಳ ಕಣ್ಣೀರು ನಿಮ್ಮನ್ನು ತಟ್ಟದೆ ಬಿಡೋದಿಲ್ಲ, ಆಕೆಯ ಶಾಪ ನಿಮ್ಮನ್ನು ತಟ್ಟದೆ ಬಿಡೋದಿಲ್ಲ. ಒಂದು ಮಕ್ಕಳಿದೆ ಸರ್, ನನಗೆ ಅವನನ್ನು ರಾಜನ ಹಂಗೆ ಬೆಳೆಸ್ತಿದ್ದೆ ಸರ್, ಮ್ಯಾಚು ಗೀಚು ಅಂದ್ಕೊಂಡು RCB ಅಂದ್ಕೊಂಡು ಆತ ಮ್ಯಾಚ್ ನೋಡ್ಕೊಂಡಿದ್ರೆ ಆತ ಜೀವಂತವಾಗಿ ಉಳಿತಾ ಇದ್ದ. ಆದರೆ ಅವ್ರನ್ನ ನೋಡಬೇಕು ಅಂತೇಳಿ ಹೋದ್ರ ಈ ನತದೃಷ್ಟ ಇವತ್ತು ಹೆಣವಾಗಿ ಮಲಗಿದ್ದಾನೆ ಸರ್ ಅಂತೇಳಿ ಮಾತಾಡುವಾಗ ಎಂಥವರ ಕರುಳು ಕೂಡ ಚುರುಕನ್ನತ್ತೆ. ನಾಗೇಂದ್ರ ಬಾಬು, ಇವ್ರಿಗೆ ದಂಡನೆ ಆಗಬೇಕು, ಇಂಥವ್ರಿಗೆ ಶಿಕ್ಷೆ ಆಗಬೇಕು. ಇದು ಈ KSCA ಪ್ರಾಯೋಜಿತ ಕಗ್ಗೊಲೆ, ಇದು ಇವರ ನಿರ್ಲಕ್ಷ್ಯ, ಇವರು ಮಾಡಿರುವ ಎಡವಟ್ಟಿಗೆ ಇವತ್ತು ಅಮಾಯಕ 11 ಜೀವಗಳು ಬಲಿಯಾಗಿದ್ದಾವೆ. 11 ಜೀವಗಳು ಇವತ್ತು ಪ್ರಾಣ ತೆತ್ತಿದ್ದಾವೆ. ಸದ್ಯಕ್ಕೆ ಕೋರ್ಟ್ ಕೂಡ ಹೇಳಿದೆ, ಪ್ರಗತಿಯ ವರದಿಯನ್ನು ಕೊಡಿ ಅಂತ ಹೇಳಿ ಗೊತ್ತಾಗಿದೆ, ಬಟ್ಟ ಬಯಲಾಗಿದೆ. FIR ಕಾಪಿ ಸಾರಿ ಹೇಳ್ತಾ ಇದೆ ಪೊಲೀಸರು. ಪರ್ಮಿಷನ್ ಕೊಡ್ಲಿಲ್ಲ ಅನ್ನೋದು ಹೆಂಗೆ ಮಾಡಿದ್ರಿ ಇವರು? ಆದರೂ ಕೂಡ ಇವ್ರದ್ದೇ ರಾಜ್ಯಭಾರನ. ಪಾಪ ಅಮಾಯಕರ ಜೀವ ತೆಗೆದ್ರಿ. 30,000-35,000 ಜನ ಸೇರೋ ಜಾಗದಲ್ಲಿ ನೀವು 3 ಲಕ್ಷ ಜನ ಸೇರಿಸಿದ್ರಿ, ಅವರನ್ನ ಮಾರಣ ಹೋಮ ಮಾಡಿದ್ರಿ. ಸಾಧ್ಯ ಇಲ್ಲ ಅಂದ್ಕೋತಿದ್ರು ಕೂಡ ಹೆಂಗ್ ಪರ್ಮಿಷನ್ ಕೊಟ್ರಿ ನೀವು? ಅಥವಾ ಹೆಂಗ್ ನೀವು ಅಲ್ಲಿ ಕಾರ್ಯಕ್ರಮ ಮಾಡಿದ್ರಿ? ವಿಧಾನಸೌಧದ ಒಳಗಡೆ ಮೆಟ್ಟಿಲ ಮೇಲೆ ನಾವು ಅವ್ರನ್ನ ಗೌರವಯುತವಾಗಿ ಸನ್ಮಾನ ಮಾಡಿ ಅವ್ರನ್ನ ಗೌರವಿಸಿದ್ವಲ್ಲ, ಮತ್ತ್ಯಾಕೆ ನೀವು ಪರೇಡ್ಗೆ ಅವಕಾಶ ಅಂತ ಹೇಳಿ ಅಲ್ಲ, ಯಾಕೆ ದುಂಬಾಲ್ ಬಿದ್ದು ಇವ್ರು ಜೀವ ತೆಗೆದ್ರಿ ಅಂತ ಹೇಳಿ ಇವತ್ತು ಅವ್ರ ಮನೆಯವ್ರು ಕೇಳ್ತಾ ಇದ್ದಾರೆ. ಅವ್ರ ಸಂಕಟ, ಅವ್ರ ನೋವು, ಅವ್ರ ಶಾಪ ನಿಮ್ಮನ್ನ ತಟ್ಟದೆ ಬಿಡೋದಿಲ್ಲ ಅನ್ನೋದು ಇಲ್ಲಿ ಬಹಳ ಸ್ಪಷ್ಟವಾಗಿ ಆ ಶಾಪ ನಿಮ್ಮನ್ನು ತಟ್ಟುತ್ತೆ ಅನ್ನೋದು ಅದಕ್ಕೆ ಸಾಕ್ಷಿನೇ. ನೀವು ಮಾಡಿರುವಂಥ ಎಡವಟ್ಟು FIR ಕಾಪಿ ನಮ್ಮ ಹತ್ರ ಇದೆ, ಸುಮ್ಮನೆ ಹೇಳ್ತಿಲ್ಲ ನಾವು, ಪರ್ಮಿಷನ್ ಕೊಟ್ಟೇ ಇಲ್ಲ. ಆದರೆ ನೀವು ಮಾಡಿರುವಂಥ ಹಠದಿಂದಾಗಿ ಇವತ್ತು ಆ 11 ಜನರ ಕಗ್ಗೊಲೆಯಾಗಿದೆ. ಅದಕ್ಕೆ ನೀವೇ ಕಾರಣ, ನೀವೇ ಜವಾಬ್ದಾರು. ಹಣ ಕೊಟ್ಟರೆ ಜೀವ ಬರಲ್ಲ ರೀ, ಪರಿಹಾರ ಕೊಡ್ತೀರಿ ನೀವು, ಜೀವ ಬರೋದಿಲ್ಲ. ಇದಕ್ಕೆ ಕಾರಣ KSCA RCB ಫ್ರಾಂಚೈಸಿ ಅನ್ನೋದು ಬಹಳ ಸ್ಪಷ್ಟವಾಗಿದೆ. ಈ FIR ಕಾಪಿಯಲ್ಲಿ ಅದು ಮೆನ್ಷನ್ ಆಗಿದೆ. ನಾಗೇಂದ್ರ ಬಾಬು, ಜಿತ್, ಇಂಥ ಉದ್ದಟತನ KSCA ಏನಕ್ಕೆ ಮಾಡೋಕ್ಕೋಯ್ತು? ಏನಕ್ಕೆ ಬೇಕಿತ್ತು ಇವ್ರಿಗೆ? ಕಪ್ಪೆಲ್ಲೂ ಹೋಗ್ತಿರ್ಲಿಲ್ಲ, ಇಲ್ಲೇ ಇತ್ತಲ್ವಾ? ವಿದೇಶಿ ಆಟಗಾರರು ಹೋಗಿದ್ರೆ ಓಕೆ, ಹೋದ್ರೆ ಅವ್ರನ್ನ ವಾಪಸ್ ಕರೆಸ್ಬೋದಿತ್ತು ಫ್ಲೈಟ್ ಟಿಕೆಟ್ ಬುಕ್ ಮಾಡಿ. ಇವತ್ತು ಹೋಗಿರುವಂಥ ಜೀವಗಳನ್ನು ವಾಪಸ್ ತರೋದಕ್ಕಾಗುತ್ತಾ ರಂಜಿತ್? ನಾಗೇಂದ್ರ ಬಾಬು ನೋಡಿ, 18ನೇ ಸೀಸನ್ ಇದು. ನಾವು 18 ವರ್ಷದಲ್ಲಿ ಈಗ ಮೊದಲ ಬಾರಿಗೆ ಟ್ರೋಫಿಯನ್ನು ಎತ್ತಿ ಹಿಡಿದಿದ್ದೀವಿ. 5 ಬಾರಿ ಗೆದ್ದವರಿದ್ದಾರೆ, 4 ಬಾರಿ ಗೆದ್ದವರಿದ್ದಾರೆ, 3 ಬಾರಿ ಗೆದ್ದವರಿದ್ದಾರೆ, 2 ಬಾರಿ ಗೆದ್ದವರಿದ್ದಾರೆ. ಅವರೆಲ್ಲರೂ ಕೂಡ ಸಂಭ್ರಮ ಪಟ್ಟಿಲ್ವಾ? ಅವರೆಲ್ಲರೂ ಕೂಡ ತಮ್ಮ ರಾಜ್ಯದಲ್ಲಿ ಸಂಭ್ರಮಾಚರಣೆಯಿಂದ ಅವ್ರನ್ನ ಮೆರವಣಿಗೆ ಮಾಡಿಲ್ವಾ? ಆದರೆ ಕರ್ನಾಟಕದಲ್ಲಿ ಯಾಕೆ ಹಿಂಗಾಯ್ತು ನೋಡಿ? RCB ಫ್ರಾಂಚೈಸಿಯ ಉದ್ದಟತನ ಇದು KSCA ಉದ್ದಟತನ ಇದು ಈ ಸರ್ಕಾರದ ನಿರ್ಲಕ್ಷ್ಯ. ಇದು ನಿಮ್ಮ ಲಜ್ಜೆಗೆಟ್ಟ
ನಿಮ್ಮ ಲಜ್ಜೆಗೆಟ್ಟ ರಾಜಕಾರಣ, ನಿಮ್ಮ ಪ್ರಚಾರದ ಶೋಕಿಗೆ ನೀವು ಅಮಾಯಕರನ್ನ ಬಲಿ ಪಡೆದ್ರಿ. ಪೊಲೀಸರು ಹೇಳ್ತಾರೆ ನಮಗೆ HAL ನಿಂದ ಕರ್ಕೊಂಡು ಬರೋದಕ್ಕೆ 1 ಯೂನಿಟ್ ಅಲ್ಲಿ ಬಿಸಿ ಆಗುತ್ತೆ, ವಿಧಾನಸೌಧದಲ್ಲಿ ಜನರನ್ನು ಕಂಟ್ರೋಲ್ ಮಾಡೋದಕ್ಕೆ ಬಂದೋಬಸ್ತ್ಗೆ ಪೊಲೀಸರನ್ನ ಹಾಕಬೇಕಾಗತ್ತೆ, ಮತ್ತೊಂದು ಕಡೆಯಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದ 21 ಗೇಟ್ನಲ್ಲೂ ಕೂಡ ಸಾವಿರಾರು ಜನ ನಿಂತ್ಕೊಂಡಿದ್ದಾರೆ. ಅವ್ರನ್ನ ಹೆಂಗೆ ನಾವು ಕಂಟ್ರೋಲ್ ಮಾಡೋದು? ಆಗೋದಿಲ್ಲ, ಪರ್ಮಿಷನ್ ಕೊಡಲ್ಲ ಅಂತ ಹೇಳಿದ್ರು ಕೂಡ ಹಠಕ್ಕೆ ಬಿದ್ದು ನೀವು ಜನರನ್ನ ಕೊಂದು ಹಾಕಿದ್ರಿ. ನೀವು ಹಠಕ್ಕೆ ಬಿದ್ದು ನೀವು ನಿಮ್ಮ ಉದ್ದಟತನವನ್ನು ಪ್ರದರ್ಶನ ಮಾಡಿ ಆ RCB ಅಮಾಯಕ ಅಭಿಮಾನಿಗಳನ್ನು ನೀವು ಕಗ್ಗೊಲೆ ಮಾಡಿದ್ರಿ ಅಂತ ಹೇಳಿದ್ರೆ ಯಾವುದೇ ತಪ್ಪಾಗೋದಿಲ್ಲ, ನಿಮಗೂ ದಂಡನೆ ಆಗಬೇಕು. ನಿಮ್ಮ ಹುಂಬುತನಕ್ಕೆ ಇವತ್ತು ಆ ಬಡ ತಾಯಿ ಇವತ್ತು ತನ್ನ ಮಗನನ್ನು ಕಳ್ಕೊಂಡು ನರಳ್ತಾ ಇದ್ದಾಳೆ, ರೋಧಿಸ್ತಾ ಇದ್ದಾಳೆ. ಅಂಥವಳ ಶಾಪ ನಿಮ್ಮನ್ನು ತಟ್ಟದೆ ಬಿಡೋದಿಲ್ಲ. ಸದ್ಯಕ್ಕೆ ತನಿಖೆಯೂ ಕೂಡ ನಡೀತಾ ಇದೆ. ಮತ್ತೊಂದು ಕಡೆಯಲ್ಲಿ ಎಲ್ಲವೂ ಕೂಡ ನಮ್ಮ ಕಣ್ಣು ಮುಂದೆ ಇದೆ. ಪರ್ಮಿಷನ್ ಇರಲಿಲ್ಲ ಅನ್ನೋದು, ಅದಕ್ಕೆ ನೀವು ಬೆಲೆ ತರಬೇಕಾದಂತ ಸಂದರ್ಭ ಬಂದೇ ಬರುತ್ತೆ. ನೋಡಿ, ನೀವು ಮಾಡಿದಂತ ಎಡವಟ್ಟು ಇದು, ನೀವು ಮಾಡಿದಂತ ನಿರ್ಲಕ್ಷ್ಯ ಇದು. ನೀವೇ ಇದಕ್ಕೆ ಜವಾಬ್ದಾರರು, ನೀವೇ ಇದಕ್ಕೆ ಬೆಲೆ ತೆರಬೇಕಾದಂತ ಸಂದರ್ಭ ಬಂದೇ ಬರುತ್ತೆ ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ರಂಜಿತ್ ನಿಮ್ಮೆಲ್ಲ ಮಾಹಿತಿಗಾಗಿ. ಈಗ ಬ್ರೇಕ್. ವೆಲ್ಕಮ್ ಬ್ಯಾಕ್. ಚಿನ್ನಸ್ವಾಮಿ ಸ್ಟೇಡಿಯಂನ ಬಳಿ ಘಟನೆ ಹೇಗಾಯಿತು ಅಂತೇಳಿ ನಾನು ನಿಮಗೆ ವಿತ್ ಗ್ರಾಫಿಕ್ ಸಮೇತ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೋಡಿ, ಡೆಡ್ಲಿ ಗೇಟ್ 17 ಹೇಗಾಯಿತು ಇದರಲ್ಲಿ? ಪ್ರಮುಖವಾಗಿ ಅಲ್ಲಿ ಈ ಸ್ಟೇಡಿಯಂನಲ್ಲಿ ಕೇವಲ 35ರಿಂದ 40 ಸಾವಿರ ಜನ ಮಾತ್ರ ಆಸೀನರಾಗೋದಕ್ಕೆ ಸಾಧ್ಯ ಇರೋದು. ಆದರೆ ಈ ಸ್ಟೇಡಿಯಂನ ಸುತ್ತಮುತ್ತಲು ಹತ್ರ 3ರಿಂದ 4 ಲಕ್ಷ ಜನ ಸೇರಿರ್ತಾರೆ. ಅದರಲ್ಲಿ ಪ್ರಮುಖವಾಗಿ ಈ 15, 14, 13, 14, 15 ಗೇಟ್ ಇದೆಯಲ್ಲ, ಈ ಗೇಟ್ನಲ್ಲಿ RCB ತಂಡ ಹೋಗುತ್ತೆ ಅಂತ ಗೊತ್ತಿತ್ತು. ಹಾಗಾಗಿ ಈ ಸ್ಟೇಡಿಯಂನ ಸುತ್ತಲೂ ಇದ್ದಂಥ ಜನ ಎಲ್ಲ ಬಂದು ಈ ಗೇಟ್ ಹತ್ರ ಬಂದು ಜಮಾವಣೆಗೊಂಡಿದ್ರು. ಯಾಕೆ? ತಮ್ಮ ನೆಚ್ಚಿನ ನಟನ ಆ ಕ್ರೀಡಾಪಟುಗಳನ್ನು ನೋಡೋದಕ್ಕೆ, ಆ ಕಪ್ಪನ್ನು ನೋಡೋದಕ್ಕೆ ಅಂತೇಳಿ ಕಾತುರದಿಂದ ಎಲ್ಲರೂ ಕೂಡ ಬಂದು ಈ ಒಂದು ಗೇಟ್ಗಳ ಬಳಿ ನಿಂತ್ಕೋತಾರೆ. ಎಲ್ಲರೂ ಒಟ್ಟಿಗೆ ಜಮಾಯಿಸ್ತಾರೆ. ಆಗಲೇ ನೋಡಿ ಒಂದು ಸುದ್ದಿ ಹಬ್ಬೋದು. ಅದು ಇಲ್ಲಿದ್ದಂಥ ಎಲ್ಲ ಅಭಿಮಾನಿಗಳು ಸೀದಾ ಓಡೋಗೋದು ಗೇಟ್ ನಂಬರ್ 17 ಹತ್ರ. ಗೇಟ್ ನಂಬರ್ 17 ಹತ್ರ ಏನಕ್ಕೆ ಹೋಗ್ತಾರೆ ಅಂತಂದರೆ, ಇಲ್ಲಿ ಟಿಕೆಟ್ ಕೊಡ್ತಾ ಇದ್ದಾರೆ ಅಂತೇಳಿ ಇಲ್ಲಿದ್ದಂಥ ಒಂದಷ್ಟು ಜನರಿಗೆ ಸುದ್ದಿ ಹರಡುತ್ತೆ. ಹಾಗಾಗಿ ಇಲ್ಲಿದ್ದಂಥವ್ರು ಎಲ್ಲರೂ ಕೂಡ ಒಮ್ಮೆಲೆ ಓಡೋಗ್ತಾರೆ ಇಲ್ಲಿಗೆ, ಈ ಗೇಟ್ ನಂಬರ್ 17 ಹತ್ರ ಓಡೋಗ್ತಾರೆ. ಆಗ ಇದೆಲ್ಲ ಘಟನೆಗೆ ಕಾರಣ ಆಗುತ್ತೆ. ಹಾಗಾಗಿ ಆ ಗೇಟ್ ನಂಬರ್ 17 ಡೆಡ್ಲಿ ಗೇಟ್ ಅಂತ ಈಗ ಕರೆಯಲಾಗ್ತಾ ಇದೆ. ಇನ್ನೊಂದು ಗೇಟ್ ತಡೆದ್ರೆ ಅದು 18 ಆಗ್ತಾ ಇತ್ತು. KSCA ಮಾಡಿದಂಥ ಒಂದು ಎಡವಟ್ಟು ನೋಡಿ, ಒಂದಲ್ಲ ಎರಡಲ್ಲ, ಎಡವಟ್ಟುಗಳು ಎಷ್ಟು ಮಾಡಿದ್ರು ಗೊತ್ತಾ? ನಾವು ಈ ಸ್ಟೇಡಿಯಂನ ಒಳಗಡೆ ನಾವು ಫ್ರೀಯಾಗಿ ಬಿಡ್ತೀವಿ ಅಂತ ಹೇಳಿದ್ರು. ಎಲ್ಲ ಅಭಿಮಾನಿಗಳಿಗೆ ನಾವು ಫ್ರೀಯಾಗಿ ಒಳಗಡೆ ಬಿಡ್ತೀವಿ, ಯಾರು ಬೇಕಾದರೂ ಬರ್ಬೋದು ಅಂತೇಳಿ. ನಾಚಿಕೆ ಆಗಲ್ವ ನಿಮಗೆ? ಅದರಲ್ಲಿ ಇರೋದು 40,000 ಜನ ಅಷ್ಟೇ, ಬರ್ತಾರೆ ಒಂದು 4-5 ಲಕ್ಷ ಜನ. ಎಲ್ಲಿ ಕೂರಿಸ್ತಾರೆ? ನಿಮ್ಮ ತಲೆ ಮೇಲೆ ಕೂರಿಸ್ಕೋತಿದ್ರಾ? ಬಂದರು ಅಭಿಮಾನಿಗಳು ಏನು ಮಾಡ್ತಾರೆ? 18 ವರ್ಷದಿಂದ ಕಾದಿದ್ರು, ಕಪ್ಪು ಗೆದ್ದು ಕಪ್ಪನ್ನು ತಲೆ ಮೇಲೆ ಇಟ್ಕೊಂಡು ತಂಡ ಇನ್ನೂ ಬೆಂಗಳೂರಿಗೆ ಆಗಷ್ಟೇ ರೀಚ್ ಆಗಿತ್ತು. ಅದನ್ನು ನೋಡಲೇಬೇಕು, ಕಾತರ ಇದ್ದೇ ಇರುತ್ತೆ, ಉತ್ಸಾಹ ಜಾಸ್ತಿ ಇರುತ್ತೆ. ಇನ್ನೊಂದು 3-4 ದಿನ ಬಿಟ್ಟು ಏನೋ ನೀವು ಈ ಕಾರ್ಯಕ್ರಮ ಆಯೋಜನೆ ಮಾಡಿದರೆ ನಿಮ್ಮ ಅಪ್ಪನ ಮನೆ ಗಂಟೆ ಏನು ಹೋಗ್ತಾ ಇತ್ತೇಳಿ. ಇವತ್ತು ಅಷ್ಟು ಜನರ ಸಾವಾಗಿದೆ. ಇದಕ್ಕೆಲ್ಲ ಕಾರಣಕರ್ತರಾದ್ರಲ್ಲ, ಅವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು. ಬ್ರೇಕ್. ವೆಲ್ಕಮ್ ಬ್ಯಾಕ್. ಕರ್ನಾಟಕ ಪೊಲೀಸರು ಬಹಳ ಕ್ಲಿಯರ್ ಕಟ್ ಆಗಿ ಹೇಳಿದ್ರು, ಈ RCB ಆಯೋಜನೆ ಮಾಡ್ಲಿಕ್ಕೆ ಹೊರಟಿರ್ತಕ್ಕಂಥ ಪರೇಡ್ಗಾಗ್ಲಿ ಅಥವಾ ಸೆಲೆಬ್ರೇಷನ್ ಈವೆಂಟ್ಗಾಗ್ಲಿ ಕರ್ನಾಟಕ ಪೊಲೀಸರು ಭದ್ರತೆಯನ್ನ ಒದಗಿಸುವ ಪರಿಸ್ಥಿತಿಯಲ್ಲಿಲ್ಲ. 3ನೇ ತಾರೀಕು ಪಂದ್ಯ ಗೆದ್ದ ರಾತ್ರಿ, ಇಡೀ ರಾತ್ರಿ ಪೊಲೀಸರು ಕರ್ತವ್ಯವನ್ನ ನಿರ್ವಹಿಸಿದ್ದಾರೆ. ಮರುದಿನವೇ ಇಂಥದ್ದೊಂದು ಹ್ಯೂಜ್ ಈವೆಂಟ್ ಅನ್ನ ನೀವು ಆರ್ಗನೈಸ್ ಮಾಡಿದ್ರೆ ಕಷ್ಟ ಆಗುತ್ತೆ, ಅಭಿಮಾನಿಗಳನ್ನ ನಿಯಂತ್ರಣ ಮಾಡಲಿಕ್ಕೆ ಪೊಲೀಸರಿಗೆ ಕಷ್ಟ ಆಗುತ್ತೆ ಅಂತ ಹೇಳಿದ ಮೇಲೂ ಕೂಡ, ಯಾವುದೇ ಪರ್ಮಿಷನ್ ಇಲ್ಲದೆ ಹೋದ್ರೂ ಕೂಡ RCB ತಂಡ ತನ್ನ ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿಯ ಒಂದು ಈವೆಂಟ್ ಮಾಡೋದಾಗಿ, ಉಚಿತವಾಗಿ ಪಾಸ್ ಕೊಟ್ಟು ಅಭಿಮಾನಿಗಳಿಗೆ ಈ ಈವೆಂಟ್ ನಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಡೋದಾಗಿಯೂ ಹೇಳಿತ್ತು. ಅಲ್ಲಿಗೆ RCBಯ
ಕ್ಲಿಯರ್ ಕಟ್ ನಿರ್ಲಕ್ಷ್ಯ. ಆರ್ಸಿಬಿ ಮ್ಯಾನೇಜ್ಮೆಂಟ್ನ ನಿರ್ಲಕ್ಷ್ಯದಿಂದಾಗಿಯೂ ಕೂಡ ಇದೀಗ 11 ಮಂದಿ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಹಾಗಾಗಿ ಆರ್ಸಿಬಿ ಮಾಲೀಕರು ಆಗ್ತಾರಾ ಅರೆಸ್ಟ್? ಸದ್ಯಕ್ಕಿರುವ ಪ್ರಶ್ನೆ ಇದು. ಆರ್ಸಿಬಿ ಮಾಲೀಕರು ಅರೆಸ್ಟ್ ಆಗ್ತಾರಾ? ಕೆಎಸ್ಸಿಎ ಕಾರ್ಯಕ್ರಮ ಆಯೋಜಕರಿಗೂ ಕೂಡ ಇದೀಗ ಸಂಕಷ್ಟ ಎದುರಾಗಿದೆ. ಕ್ರಿಮಿನಲ್ ನಿರ್ಲಕ್ಷ್ಯದ ಅಡಿಯಲ್ಲಿ ಪ್ರಕರಣವನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಸಿಎಂ ಡಿಸಿಎಂ ವಿರುದ್ಧ ಕೂಡ ಇದೀಗ ದೂರು ಸಲ್ಲಿಕೆಯಾಗಿದೆ. ಆದರೆ ಎಫ್ಐಆರ್ ಅನ್ನ ಮುಖ್ಯಮಂತ್ರಿ ಹಾಗೆ ಉಪಮುಖ್ಯಮಂತ್ರಿಗಳ ವಿರುದ್ಧ ದಾಖಲು ಮಾಡಿಕೊಂಡಿಲ್ಲ. ನೆನೆಯಾದ ಘಟನೆ ನಂತರದಲ್ಲಿ ಇಡೀ ವಿಶ್ವದಾದ್ಯಂತ ಇಂಥದ್ದೊಂದು ಘಟನೆ ನಡಿಬಾರ್ದಾಗಿತ್ತು ಅನ್ನೋ ಅಳುಕಿದೆ, ಬೇಸರ ಇದೆ. ಕಾಲ್ತುಳಿತಕ್ಕೆ ಸತ್ತವರ ಸಂಖ್ಯೆ 11. ಆ 11 ಜನರನ್ನ ನಂಬಿದವರು ಕುಟುಂಬಸ್ಥರು 16 ಮಂದಿ. ಅಷ್ಟೂ ಕುಟುಂಬಗಳು ಇದೀಗ ಕಣ್ಣೀರಲ್ಲಿ ಕೈ ತೊಳಿತಾರೆ. ಹೇಗಿದೆ ಮನೆಯ ಮಕ್ಕಳನ್ನ ಕಳೆದುಕೊಂಡ ಆ ಕುಟುಂಬಗಳ ಪರಿಸ್ಥಿತಿ ವಿವರಿಸುತ್ತೆ ಈ ವರದಿ. ಆರ್ಸಿಬಿ ಕಪ್ ಗೆಲುವಿನ ಸಂಭ್ರಮ ತಂದ ದುರಂತ. ಖುಷಿಯಲ್ಲಿದ್ದ 11 ಅಭಿಮಾನಿಗಳ ಹೃದಯ ಸ್ತಬ್ಧ. ಅದೆಷ್ಟೋ ಸಂಭ್ರಮದಲ್ಲಿದ್ದ ಅಭಿಮಾನಿಗಳಿಗೆ ನಿನ್ನೆ ಬರಸಿಡಿಲು ಬಡಿದಂತಾಗಿತ್ತು. ಚಿನ್ನಸ್ವಾಮಿ ಮೈದಾನಕ್ಕೆ ಬಂದಿದ್ದ ತಮ್ಮ ನೆಚ್ಚಿನ ಆಟಗಾರರನ್ನ ನೋಡೋಕೆ ನಾ ಮುಂದು ತಾ ಮುಂದು ಅಂತ ಓಡೋದಕ್ಕೆ ಶುರು ಮಾಡಿದ್ದಾರೆ. ಇದೇ ವೇಳೆ ಯಾರು ಊಹಿಸಲಾರದ ಘಟನೆ ನಡೆದು ಹೋಗಿದೆ. ಏಕಾಏಕಿ ಚಿನ್ನಸ್ವಾಮಿ ಮೈದಾನಕ್ಕೆ ಅಪಾರ ಅಭಿಮಾನಿಗಳು ಹರಿದು ಬಂದ ಪರಿಣಾಮ ಏಕಾಏಕಿ ನೂಕುನುಗ್ಗಲು ಉಂಟಾಗಿ ಕಾಲ್ತುಳಿತ ಸಂಭವಿಸಿದೆ. ಈ ಘೋರ ದುರಂತದಲ್ಲಿ 11 ಮಂದಿ ಅಮಾಯಕರು ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿದ್ದಾರೆ. ಬಾರೋ ನನ್ನ ಕಂದ, ನನ್ನ ಬಿಟ್ಟು ಹೋಗ್ಬೇಡ. ಕರುಳು ಹಿಂಡುತ್ತೆ ಮನೋಜ್ ತಾಯಿ ಮಾತು. ಕಾಲ್ತುಳಿತದಲ್ಲಿ ತುಮಕೂರಿನ ಪಾನಿಪುರಿ ವ್ಯಾಪಾರಿಯ ಮಗ ಮನೋಜ್ ಜೀವ ಬಿಟ್ಟಿದ್ದಾರೆ. ಆತನ ತಂದೆ ಪಾನಿಪುರಿ ಮಾರಾಟ ಮಾಡಿ ಮಗನನ್ನ ಓದಿಸ್ತಾ ಇದ್ರಂತೆ. ಯಲಹಂಕದ ರೆಸಿಡೆನ್ಸಿ ಕಾಲೇಜಿನಲ್ಲಿ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಯಾಗಿದ್ದ ಮನೋಜ್ನನ್ನ ಆತನ ಸ್ನೇಹಿತ ಕರೆದುಕೊಂಡು ಹೋಗಿದ್ದ ಅಂತ ತಂದೆ ತಾಯಿ ಕಣ್ಣೀರಿಟ್ರು. ಆಯ್ತಲ್ಲ ಏನ್ ಮಾಡೋದು? ಯಾರು ತಂದು ಕೊಡ್ತಾರೆ ನನಗೆ ನನ್ನ ಮಗುನ? ನನ್ನ ಮಗ ಬೇಕು ನನಗೆ ಯಾರು ತಂದು ಕೊಡ್ತಾರೆ ನನ್ನ ಮಗುನ? ಓದ್ತಾ ಇದ್ದ ಅಣ್ಣ, ಚೆನ್ನಾಗಿ ಓದ್ತಾ ಇದ್ದ. ಹಿಂಗ ಆಯ್ತಲ್ಲ, ನಾವೇನು ಮಾಡೋಣ? ಯಾರು ಮಗ ಅಂತ ಕರೆಯೋಣ ನಾವು? ನನ್ನ ಮಗನ ಯಾರಪ್ಪ ನನ್ನ ಮಗನ ತಂದು ಕೊಡ್ತಾರೆ? ಮಾತಾಡಕ್ಕೆ ಇದ್ದ ಮಗ ಹೊಂಟೋದ ಸರ್. ಯಾರಿಗಿದ್ ಮಾಡೋದು ಸರ್? ಏನೋ ಮಾಡ್ಕೊಂಡು ಗಂಡ ಹೆಂಡತಿ ಇಬ್ಬರೆಲ್ಲ ದುಡ್ದುಬಿಟ್ಟು ಓದಿಸ್ತಾ ಇದ್ದೆ ಸರ್ ನಾವನ್ನ. ಈಗ ಅವನೇ ಇಲ್ದಂಗೆ ಆಗ್ಬಿಟ್ಟ ಸರ್. ನಾವು ಯಾರು ಮಗ ಅಂತ ಕರೀಲಿ ಸರ್? ನಾನು ಒಬ್ಬನೇ ಮಗ ಸರ್, ಹೊಂಟೋಗ್ಬಿಟ್ಟ ಸರ್. ನಮ್ಮನ್ನು ನೋಡ್ಕೊಳ್ಳೋರು ಯಾರು ಸರ್? ಗಾರೆ ಕೆಲಸ ಮಾಡಿ ಓದಿಸಿದ್ವಿ, ಆದ್ರೆ ಹಿಂಗಾಯ್ತು. ಕಾಲ್ತುಳಿತದಲ್ಲಿ ಯಾದಗಿರಿ ಮೂಲದ ಶಿವು ಸಾವನ್ನಪ್ಪಿದ್ದಾರೆ. ಮೊಮ್ಮಗನ ನೆನೆದು ವೃದ್ಧೆ ಮರೆಮ್ಮ ಗೋಳಾಡಿದ್ರು. ಗಾರೆ ಕೆಲಸ ಮಾಡಿ ಮಗನನ್ನ ಓದಿಸಿದ್ವಿ, ಆದ್ರೆ ನಮ್ಮ ಮುಂದೆಯೇ ಸಾವಿನ ಮನೆ ಸೇರಿಬಿಟ್ಟ ಅಂತ ಗೋಳಾಡಿದ್ರು. ಅಲ್ಲದೆ ಶಿವು ಹೆಣ ಹೂಳೋಕು ಕುಟುಂಬಕ್ಕೆ ಜಾಗ ಇಲ್ವಂತೆ. ವಿರಾಟ್ ಕೊಹ್ಲಿ ಅಂದ್ರೆ ಏನು ಕೊಟ್ಟ ನನ್ನ ಮಗನಿಗೆ? ಅವನು ಫೋಟೋ ಮನ್ ತುಂಬಾ ಅವ್ರೆ, ಅವನು ಫೋಟೋ ಮನ್ ತುಂಬಾ ಅವ್ರೆ. ನನ್ನ ಮಗನೇ ಬಾಳ
ಸದ್ವಿದ್ದೆಯಪ್ಪ ಹೊಲ ಮನೆ ಕೊಟ್ಟಿಲ್ಲ ಅಂತ ಸದ್ವಿದ್ದೆಯಪ್ಪ ದೊಡ್ಡವರಾಗ್ಯಾರಂತ ಬೆಂಗಳೂರಿಗೆ ಯಾವಾಗ ಹೋಗ್ಯಾರಮ್ಮ ಅವ್ರೇನು ಬಾಳ ಜನ ಐತೆಪ್ಪ 5-6 ವರ್ಷ ಐತೆಪ್ಪ ಸಾಲಿ ಓದಲಕ್ಕ ಆದಾಯಪ್ಪ ಕೋಟಿಗಟ್ಟಲೆ ಆಸ್ತಿ ಮಾಡಿದೆ, ಈಗ ಮಗನೇ ಇಲ್ಲ. ಬೇಜಾನಿದೆ 3 ಕೋಟಿ ಆಸ್ತಿ ಮಾಡಿಟ್ಟೆ ಏನಕ್ಕೆ ಈಗ ಓದ್ಕೊಂಡು ಹೋದ್ನವನು. ಭೂಮಿಕ್ ಫ್ರೆಂಡ್ಸ್ ಜೊತೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಬಂದಿದ್ದ. ಆತನ ಎಲ್ಲ ಸ್ನೇಹಿತರು ಕ್ರೀಡಾಂಗಣದ ಒಳಗೋದ್ರೆ ಭೂಮಿಕ್ ಮಾತ್ರ ಆಚೆ ಸಿಲುಕಿ ಕಾಲ್ತುಳಿತದಲ್ಲಿ ಜೀವ ಬಿಟ್ಟ. ಕೋಟಿಗಟ್ಟಲೆ ಆಸ್ತಿ ಮಾಡಿದೆ, ಈಗ ಮಗನೇ ಇಲ್ಲ ಅಂತ ತಂದೆ ಗೋಳಾಡ್ತಿದ್ದಾರೆ. ಮನೆಯಿಂದ ಬೆಳಗ್ಗೆ ಕಾಲೇಜ್ಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು 8 ಗಂಟೆಗೆ ಹೋಗಿದ್ದಾನೆ. ಅವನು ಯಾವುದೇ ಆಕ್ಟಿಟ್ಯೂಡ್ ಬೇರೆ ಆ ಥರ ಹೋಗ್ಬೇಕು ಅನ್ನೋದಿಲ್ಲ. ಈ ಹುಡುಗರೆಲ್ಲ ಸೇರ್ಕೊಂಡ್ಬಿಟ್ಟು ಮ್ಯಾಚ್ ನೋಡೋಕೆ ಹೋಗೋಣ ಅನ್ಕೊಂಡ್ಬಿಟ್ಟು ಕರ್ಕೊಂಡು ಹೋಗಿದ್ದಾರೆ. ಇವನಾಗಿ ಎಲ್ಲಿ ತನಕ ಒಂದು ದಿವಸ ಮನೆ ಬಿಟ್ಟಾಗಿ ಹೊರಗಡೆ ಹೋದ ಹುಡುಗನೇ ಅಲ್ಲ. ನನ್ನ ಮಗ ನನಗೆ ಆನೆ ಬಲದಂತೆ ಇದ್ದ. ಪುತ್ರನ ನೆನೆದು ತಾಯಿ ಕಾಂತಮ್ಮ ಕಣ್ಣೀರು. ಮಂಡ್ಯದಿಂದ ಬಂದಿದ್ದ 26 ವರ್ಷದ ಪೂರ್ಣಚಂದ್ರ ಕೂಡ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದ್ದಾರೆ. ಕಾಲ್ತುಳಿತದಲ್ಲಿ ಅಸ್ವಸ್ಥನಾಗ್ತಿದ್ದಂತೆಯೇ CPR ನೀಡಲಾಯಿತು. ಆದರೂ ಪೂರ್ಣಚಂದ್ರ ಬದುಕುಳಿಯಲಿಲ್ಲ. ಮಗನ ದೇಹವನ್ನ ನೋಡಿದ ಕುಟುಂಬಸ್ಥರು ಕಣ್ಣೀರಿಡುತ್ತಿದ್ದಾರೆ. ಸರ್, ಪೂರ್ಣಚಂದ್ರರು ಕ್ರಿಕೆಟ್ ಅಂದರೆ ಭಾರಿ ಹುಚ್ಚು. ಅವ್ರೇನಪ್ಪ ಅಂತಂದರೆ ಈ ಊರಿಗೆ ಬಂದಿದ್ದರು ಈ ಕ್ರಿಕೆಟ್ ನೋಡಲಿಕ್ಕೆ. ಆ ಹುಚ್ಚಿಂದ ಹೋಗಿ ಆ ರೀತಿ ಇದು ಮಾಡ್ಕೊಂಡಿರೋದು, ಸಂಭ್ರಮ ನೋಡೋಕ್ಕೋಗಿ ಆಗಿರೋದು. ನನ್ನ ಮೊಮ್ಮಗಳಿಗೆ ಸೂಕ್ತ ಚಿಕಿತ್ಸೆ ಮಾನ್ಯ HK ಪಾಟೀಲರು ಸ್ವಾಗತ ಮಾಡುವಾಗ ಪ್ರಸ್ತಾಪ ಮಾಡಿದ್ದಾರೆ. ನಿನ್ನೆ ನಾನು ಮಾತನಾಡುವಾಗ ಏನು ಟ್ರಾಜಿಡಿ ನಡೆದಿತ್ತು ನಿನ್ನೆ, ಆ ಟ್ರಾಜಿಡಿನಲ್ಲಿ 11 ಜನ ಸತ್ತಿದ್ದರು. ಸುಮಾರು 47ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದರು. ಆಗ ನಾವೆಲ್ಲರೂ ಕೂಡ ಬಹಳ ದುಃಖದಲ್ಲಿದ್ದೆವು. ಸತ್ತವರಿಗೆ ಸಂತಾಪವನ್ನು ಹೇಳ್ತಕ್ಕಂಥದ್ದು ಬಹಳ ಮುಖ್ಯ ಇತ್ತು. ಅವರ ಪೋಷಕರಿಗೆ ದೇವರು ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಇತ್ತು. ನಿನ್ನೆ ಆದಮೇಲೆ ನಾನು ಕ್ಯಾಬಿನೆಟ್ ಮೀಟಿಂಗು ಇವತ್ತಿತ್ತು. ಅಂದರೆ ಇದಕ್ಕೋಸ್ಕರ ಕರೆದಿರಲಿಲ್ಲ. ಪ್ರತಿ ಗುರುವಾರ ಕ್ಯಾಬಿನೆಟ್ ಮೀಟಿಂಗ್ ನಡೀತಾ ಇತ್ತು. ಹಾಗಾಗಿ ಕ್ಯಾಬಿನೆಟ್ ಮೀಟಿಂಗ್ ಒಂದು ಮಾತ್ರ ಈ ವಿಚಾರನ ಇಲ್ಲಿ ಚರ್ಚೆ ಮಾಡೋಣ ಅಂತೇಳಿ ಕ್ಯಾಬಿನೆಟ್ ಮೀಟಿಂಗು 3 ಗಂಟೆಗಿತ್ತು. ಅದು ಬಿಟ್ಟು ಉಳಿದ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಮುಂದೂಡಿದ್ದವು. ಇವತ್ತು ನಿನ್ನೆ ನಡೆದಂಥ ಅಹಿತಕರ ಘಟನೆ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ದೀವಿ, ಬಹಳ ಗಂಭೀರವಾಗಿ ಚರ್ಚೆ ಮಾಡಿದ್ದೀವಿ. ಚರ್ಚೆ ಮಾಡಿ ನಾವು ಕೆಲವು ತೀರ್ಮಾನಗಳನ್ನು ಮಾಡಿದ್ದೀವಿ. ನಮ್ಮ ಹೈಕೋರ್ಟ್ನ ಮಾಜಿ ನ್ಯಾಯಾಧೀಶರಾದಂಥ ನಿವೃತ್ತ ನ್ಯಾಯಾಧೀಶರಾದಂಥ ಮೈಕೆಲ್ ಖುನಾ
ಜಸ್ಟಿಸ್ ಮೈಕೇಲ್ ಕುನಾ ಅವರ ನೇತೃತ್ವದಲ್ಲಿ ಒನ್ ಮ್ಯಾನ್ ಕಮಿಷನ್ ಅನ್ನ ಅಪಾಯಿಂಟ್ ಮಾಡಿದ್ದೀವಿ. ಒನ್ ಮ್ಯಾನ್ ಕಮಿಷನ್ ಅನ್ನ ಅಪಾಯಿಂಟ್ ಮಾಡಿದ್ದೀವಿ. ಆಮೇಲೆ ನಾವು ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ RCB ಮೇಲೆ ಮತ್ತೆ ಈವೆಂಟ್ ಮ್ಯಾನೇಜರ್ಸ್ DNA ಆಮೇಲೆ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಯಾರು ಇವುಗಳನ್ನು ಪ್ರತಿನಿಧಿಸ್ತಾರೆ ಅವರನ್ನ ಅರೆಸ್ಟ್ ಮಾಡಿ ಅಂತ ಹೇಳಿದ್ದೀನಿ. RCB ಕಾನೂನು ಕ್ರಮ DNA ಈವೆಂಟ್ ಮ್ಯಾನೇಜರ್ KSCA ಕ್ರಿಕೆಟ್ ಅಸೋಸಿಯೇಷನ್ ಈ ಮೂರು ಸಂಸ್ಥೆಗಳು ಪ್ರತಿನಿಧಿಸತಕ್ಕಂಥ ವ್ಯಕ್ತಿಗಳನ್ನು ಬಂಧಿಸಬೇಕು ಅಂತ ಹೇಳಿದ್ದೀನಿ. ಇವ್ರ ಮೇಲೆ FIR ಕೂಡ ರಿಜಿಸ್ಟರ್ ಆಗಿದೆ. ಆಮೇಲೆ ಇನ್ನೊಂದು ತೀರ್ಮಾನ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ನ ಪೊಲೀಸ್ ಇನ್ಸ್ಪೆಕ್ಟರು, ಸ್ಟೇಷನ್ ಹೌಸ್ ಮಾಸ್ಟರ್, ಸ್ಟೇಷನ್ ಹೌಸ್ ಆಫೀಸರ್ ಮತ್ತೆ ಆ ಭಾಗದಲ್ಲಿ ಬರ್ತಕ್ಕಂಥ ACP, ಸೆಂಟ್ರಲ್ DCP, ಕ್ರಿಕೆಟ್ ಸ್ಟೇಡಿಯಂನ ಇನ್ಚಾರ್ಜ್, ಅಡಿಷನಲ್ ಕಮಿಷನರ್ ಆಫ್ ಪೊಲೀಸ್, ಮತ್ತೆ ಕಮಿಷನರ್ ಆಫ್ ಪೊಲೀಸ್ ಇವರನ್ನು ತತ್ಕ್ಷಣದಿಂದ ಅಮಾನತುಗೊಳಿಸತಕ್ಕಂಥ ತೀರ್ಮಾನವನ್ನು ಮಾಡಿದ್ದೇವೆ. ಐ ರಿಪೀಟ್, ತಪ್ಪರ್ಗಿಲ್ಬಿಟ್ಟಿರಿ. ಆಮೇಲೆ CPI ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್, ACP of that particular area, Assistant Commissioner of Police, Deputy Commissioner of Police, Central, Additional Commissioner of Police, who is in charge of Cricket Association Stadium, ಅಲ್ಲಿ ಇನ್ಚಾರ್ಜ್ ಇದ್ದದ್ದು, ಅವರು ನೋಡ್ಕೊತಾ ಇದ್ದದ್ದು. ಆಮೇಲೆ ಬೆಂಗಳೂರು ನಗರದ ಕಮಿಷನರ್ ಆಫ್ ಪೊಲೀಸ್, ಬೆಂಗಳೂರು ನಗರದ ಕಮಿಷನರ್ ಆಫ್ ಪೊಲೀಸ್
ಇವರನ್ನ ಅಮಾನತುಗೊಳಿಸಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಸೊ ಇವು ಟ್ರಾಜಿಡಿಗೆ ಸಂಬಂಧಪಟ್ಟಂತೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಆಮೇಲೆ ಡೆಪ್ಟಿ ಚೀಫ್ ಮಿನಿಸ್ಟರ್, ನಾನು, ಹೋಮ್ ಮಿನಿಸ್ಟರು, ಎಚ್ ಕೆ ಪಾಟೀಲ್ರು, ಕಾನೂನು ಮಂತ್ರಿಗಳು, ಮಾದೇವಪ್ಪನವರು, ಮತ್ತೆ ನಮ್ಮ ಪೊನ್ನಣ್ಣ ಲೀಗಲ್ ಅಡ್ವೈಸರು, ಸುಧಾಕರ, ಕೋರ್ಸ್ ಪೊಲಿಟಿಕಲ್ ಸೆಕ್ರೆಟರೀಸ್ ಇದ್ರು, ಗೋವಿಂದರಾಜ್ ಇದ್ರು. ಇವರು ಈ 3 ಸಂಸ್ಥೆಗಳನ್ನ ಯಾಕೆ ನಾವು ದಸ್ತಗಿರಿ ಮಾಡಿ ಅಂತ ಹೇಳಿದ್ದೀವಿ ಅಂತಂದ್ರೆ, ಈ ಮೇಲ್ನೋಟಕ್ಕೆ ಇವರ ಬೇಜವಾಬ್ದಾರಿತನ, ಅಲಕ್ಷ್ಯ, ಇದು ಮೇಲ್ನೋಟಕ್ಕೆ ಕಾಣಿಸುತ್ತೆ. ಆದ್ರಿಂದ ಇವರನ್ನ ದಸ್ತಗಿರಿ ಮಾಡ್ಲಿಕ್ಕೆ ಕೂಡ್ಲೆ ಅಂತ ಹೇಳಿದ್ದೀನಿ. ಮತ್ತೆ FIR ಕೂಡ ಹಾಕಿದ್ದೀವಿ ಇವ್ರ ಮೇಲೆ. ಪಕ್ಕ 11 ಜನ ಸತ್ತಿದ್ದಾರೆ. ಇದು ಯಾವಾಗಲೂ ಕೂಡ ಕರ್ನಾಟಕದಲ್ಲಿ ನಾನು MLA ಆದ್ಮೇಲೆ, ನನಗೆ ಹಿಂದೆ ಅದಕ್ಕಿಂತ ಹಿಂದೆ ಗೊತ್ತಿಲ್ಲ, ನಾನು MLA ಆದ್ಮೇಲೆ, ಮಂತ್ರಿ ಆದ್ಮೇಲೆ, ಮುಖ್ಯಮಂತ್ರಿ ಆದ್ಮೇಲೆ, ಡೆಪ್ಟಿ ಚೀಫ್ ಮಿನಿಸ್ಟರ್ ಆದ್ಮೇಲೆ ಯಾವಾಗಲೂ ನಡೆದಿರಲಿಲ್ಲ. ಇಂಥ ಸ್ಟ್ಯಾಂಪೀಡ್ ಯಾವಾಗಲೂ ಕೂಡ ನಡೆದಿರಲಿಲ್ಲ. ನಮ್ಮೆಲ್ರಿಗೂ ಕೂಡ ಈ ಘಟನೆ ನಡೆದಿರ್ತಕ್ಕಂಥದ್ದು ಘಾಸಿಗೊಳಿಸಿದೆ. ನಡಿಬಾರದಂತ ಘಟನೆ ನಡೆದೋಗಿದೆ. ನಾನು ಮತ್ತೊಮ್ಮೆ ಸತ್ತವರ ಆತ್ಮಕ್ಕೆ ಶಾಂತಿ ಕೋರ್ತೇನೆ. ಅವರ ಕುಟುಂಬ ವರ್ಗದವರ ಜೊತೆಯಲ್ಲಿ ನಾವು ಇದ್ದೇವೆ, ಸರ್ಕಾರ ಇದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಿನ್ನೆ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಆದೇಶ ಮಾಡಿದ್ರಿ. ನಿನ್ನೆ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಆದೇಶ ಮಾಡಿದ್ರಿ. ಈಗ ನಮಗೆ ಮೇಲ್ನೋಟಕ್ಕೆ ಕಂಡು ಬಂದಿದೆ ಅಂತ ಹೇಳ್ಬಿಟ್ಟು ಇಷ್ಟು ಜನ ಅಧಿಕಾರಿಗಳು ಸಸ್ಪೆಂಡ್ ಮಾಡಬೇಕು ಮತ್ತು ಅವ್ರಿಗೆ FIR ದಾಖಲಿಸಬೇಕು ಅಂತ ಹೇಳಿದ್ದೀರಾ. ಈಗಾಗಲೇ ತನಿಖೆ ಯಾವ್ದಾದ್ರು ತನಿಖೆ ಪ್ರಾಥಮಿಕ ತನಿಖಾ ವರದಿಗಳು ಸರ್ಕಾರ ಕೈ ಸೇರಿದೆಯಾ ಸರ್? ಇಲ್ಲ, ಯಾವುದು ಸೇರಿಲ್ಲ, ಪ್ರಾರಂಭ ಆಗಿದೆ ಅಷ್ಟೇ. ಈಗ ಮ್ಯಾಜಿಸ್ಟ್ರಿಯಲ್ ಎಂಕ್ವೈರಿ ಆರ್ಡರ್ ಮಾಡಿದ್ವಲ್ಲ, ಅದು ಪ್ರಾರಂಭ ಮಾಡಿದ್ದಾರೆ ಅವರು. ಬಟ್ ನಾವು ಯಾಕಂತಂದ್ರೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿದ್ಮೇಲೆ ಇದು ಒಂದು ಮಹಾನ್ ದುರಂತ ಅಂತ ಗೊತ್ತಾದ್ಮೇಲೆ ಕೆಲವು ಮಾಹಿತಿಗಳು ಎಲ್ಲ ಸಿಕ್ಕಿದ ಮೇಲೆ, ಯಾಕೆಂದ್ರೆ ಎಲ್ಲ ಸೀನಿಯರ್ ಅಧಿಕಾರಿಗಳ ಜೊತೆ ಎಲ್ಲ ಚರ್ಚೆ ಮಾಡಿದವು, ಮಂತ್ರಿಗಳ ಜೊತೆ ಚರ್ಚೆ ಮಾಡಿದವು. ಸ್ವಲ್ಪ ತಾಳಪ್ಪ, ನೀನು ಮೊದಲೇ ಕೇಳಬೇಕು ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದೀಯ ನೀನು ಪ್ರಶ್ನೆನ. ಮತ್ತೆ ಸುಮ್ಮನೆ
ಆಮೇಲೆ ಇದನ್ನ ತನಿಖೆಯನ್ನ CIDಗೆ ವಹಿಸಿದ್ದೀವಿ. FIR ಇದೆಯಲ್ಲಪ್ಪ, 2 FIRಗಳು ಹಾಕಿದೀವಲ್ಲ. ಈ FIR ಅನ್ನ ಈಗ ಪೊಲೀಸ್ನವರು ತನಿಖೆ ಮಾಡ್ತಾ ಇದ್ರು, ಅದನ್ನ CIDಗೆ ವಹಿಸಿದ್ದೇವೆ. ಅದು ಮಲ್ಟಿಪಲ್ ಆಗಲ್ಲ ಸರ್. ಜುಡಿಷಿಯಲ್ ಎನ್ಕ್ವೈರಿ ಒಂದ್ ಕಡೆ ಆರ್ಡರ್ ಮಾಡಿದೀರಾ, ಜುಡಿಷಿಯಲ್ ಎನ್ಕ್ವೈರಿ ಮಾಡಿದೀರಾ, ಮತ್ತೆ ಒಂದ್ ಕಡೆ CID ತನಿಖೆ ಎರಡೂ ಮಾಡಬಹುದು. FIR ಮಾಡಬಹುದು. Today, the cabinet met and discussed the yesterday's tragedy in detail. The cabinet, in its wisdom, taken a decision to entrust the tragedy yesterday happened to the one-man judicial commission headed by the retired High Court Judge of Karnataka, Justice Michael Kuna. And you have told the commission to give the report in 30 ಇದೇ ಮೊಟ್ಟ days. ಮೊದಲ ಬಾರಿಗೆ ಬೆಂಗಳೂರಿನ ಪೊಲೀಸ್ ಕಮಿಷನರ್ ಅಮಾನತು ಮಾಡಲಾಗಿದೆ. ಮೊನ್ನೆ ನಡೆದ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಪ್ರಕಟಿಸಿರುವ ನಿರ್ಧಾರ ಇದು. ಬೆಂಗಳೂರು ಪೊಲೀಸ್ ಆಯುಕ್ತರನ್ನ, ಜಂಟಿ ಪೊಲೀಸ್ ಆಯುಕ್ತರನ್ನ, ಒಟ್ಟು 11 ಮಂದಿ ಪೊಲೀಸರನ್ನ ಅಮಾನತುಗೊಳಿಸಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಆದರೆ ವೀಕ್ಷಕರೇ ನೆನಪಿರಲಿ, ಒಬ್ಬ ರಾಜಕಾರಣಿಯ ವಿರುದ್ಧವೂ ಕೂಡ ಮಾತಿಲ್ಲ. ಒಬ್ಬ ರಾಜಕಾರಣಿಯನ್ನ ಕೂಡ ಇಲ್ಲಿ ಹೊಣೆಗಾರರನ್ನಾಗಿ ನಿಲ್ಲಿಸುವ ಪ್ರಯತ್ನ ಆಗ್ತಾ ಇಲ್ಲ. ಒಬ್ಬ ಜನಪ್ರತಿನಿಧಿ ಮೇಲೂ ಕೂಡ ಯಾವುದೇ ರೀತಿ ಕ್ರಮ ಇಲ್ಲ. ರಾಜಕಾರಣಿಗಳ, ಅದರಲ್ಲೂ ಸರ್ಕಾರದ ಪ್ರತಿನಿಧಿಗಳ ಆಜ್ಞೆ ಇಲ್ಲದೆ ಪೊಲೀಸರು ಕ್ರಮವನ್ನ ಕೈಗೊಳ್ಳಿಕ್ ಮುಂದಾಗ್ಲಿಕ್ಕೆ ಸಾಧ್ಯನಾ? ಸರ್ಕಾರದ ನಿರ್ದೇಶನ ಇಲ್ಲದೆ ಪೊಲೀಸ್ ಅಧಿಕಾರಿಗಳು ಕ್ರಮ ಕೈಗೊಳ್ಳಿಕ್ ಸಾಧ್ಯನಾ? ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಯಲ್ಲಿ ಬಿಜೆಪಿ ಮುಖಂಡರು, ಪರಿಷತ್ ವಿರೋಧ ಪಕ್ಷದ ನಾಯಕರು ಚಲವಾದಿ ನಾರಾಯಣ ಸ್ವಾಮಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರಮ್ಮ. ಪೊಲೀಸರ ಮೇಲೆ ಗದಾ ಪ್ರಹಾರ, ಆದ್ರೆ ರೆಸ್ಪಾನ್ಸಿಬಿಲಿಟಿ ರಾಜಕಾರಣಿಗಳದ್ದು, ಅದರಲ್ಲೂ ಸರ್ಕಾರದ ಪ್ರತಿನಿಧಿಗಳದ್ದು ಇರ್ಲಿಲ್ವಾ ಅನ್ನೋದು ಪ್ರಶ್ನೆ. ಇದ್ದಿದ್ದೇ ರಾಜಕಾರಣಿಗಳದು. ಪೊಲೀಸ್ನವರು ಬೇಡ ಅಂತಂದ್ರು ಒತ್ತಡ ಹಾಕಿ ಸರ್ಕಾರ ನಾನಾ ನೀನಾ ಅಂತ ಕೇಳ್ದವ್ರು ಯಾರು? ಈಗ ಇದು ಒಂದು ಹುಚ್ಚು ದರ್ಬಾರ್. ಇದು ಹುಚ್ಚರ ದರ್ಬಾರ್ನಲ್ಲಿ ಏನೋ ಹೇಳ್ತಾರೆ, ಯಾರೋ ಕಣ್ಣಿಗೆ ಬಟ್ಟೆ ಕಟ್ಟಿ ದೊಣ್ಣೆ ಕೊಟ್ರೆ ಯಾರ ತಲೆ ಹೊಡಿತಾರೋ ಅಂತ ಗೊತ್ತಿಲ್ಲ. ಆ ರೀತಿ ಇವ್ರ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ದೊಣ್ಣೆ ಬೀಸ್ತಾ ಇದ್ದಾರೆ. ಪೊಲೀಸ್ನವ್ರು ಇದರಲ್ಲಿ ಏನ್ ತಪ್ಪಿದೆ ಅವ್ರದ್ದು? ನೀವು ಎಲ್ಲರನ್ನೂ ಈಗ ಸಸ್ಪೆಂಡ್ ಮಾಡ್ತಾ ಹೋಗ್ತಾ ಇದ್ರೆ ಹೇಗೆ ಕೆಲಸ ಮಾಡ್ಬೇಕು ಅವರು? ನೀವು ಮೊದಲೇ ಮುಂದಾಲೋಚನೆ ನಿಮಗಿಲ್ಲ. ಆಮೇಲೆ ಇನ್ನೊಂದು ಬರ್ತಾ ಇದೆ, ಈಗಾಗಲೇ ನಿಮ್ಮಲ್ಲಿ ನೋಡ್ತಾ ಇದ್ದೀನಿ ನಾನು. 3ನೇ ತಾರೀಕು 7:07 ಇದು ಪ್ರಾರಂಭ ಆಗಿರೋದು, ಗೇಮ್ ಪ್ರಾರಂಭ ಆಗಿರೋದು. 6 ಗಂಟೆಗೆನೆ ಲೆಟರ್ ಕೊಟ್ಟಿದ್ರಂತೆ ಪೊಲೀಸ್ನವ್ರಿಗೆ, KSCನವರು.
ನಾಳೆ ಸಂಭ್ರಮಕ್ಕೆ ನಮಗೆ ಅವಕಾಶ ಕೊಡಿ ಅಂತ. ಹಾಗಿದ್ರೆ ಇನ್ನೂ ನೀವು ಗೆದ್ದೇ ಇಲ್ಲ, ಇನ್ನೂ ಆಟ ಪ್ರಾರಂಭ ಆಗೇ ಇಲ್ಲ, ಅದೇಗೆ ಲೆಟರ್ ಕೊಡ್ತಾರೆ ಇವರು ನಾವು ನಾಳೆ ಸಂಭ್ರಮಕ್ಕೆ ಕೊಡಿ ಅಂತ? ಏನು ಎಲ್ಲವೂ ಕೂಡ ಅನುಮಾನಾಸ್ಪದ. ಆಮೇಲೆ ಪೊಲೀಸ್ನವರ ಮೇಲೆಲ್ಲ ಕ್ರಮ ಆಗ್ಬೇಕಾಗಿರೋದು. ಈಗ ಯಾರಿದನ್ನ ವ್ಯವಸ್ಥೆ ಮಾಡಿದ್ರು, ವಿಧಾನಸೌಧಕ್ಕೆ ತಂದು ಯಾರು ಸಂಭ್ರಮಾಚರಣೆ ಮಾಡಿದ್ರು, ಮಕ್ಕಳು ಮೊಮ್ಮಕ್ಕಳು ಎಲ್ಲರನ್ನು ಕರ್ಕೊಂಡು ಬಂದು, ಈಗ ಆಗ್ಬೇಕಾಗಿರೋದು ಅವರ ಮೇಲೆ, ಮುಖ್ಯಮಂತ್ರಿಗಳ ಮೇಲೆ, ಉಪಮುಖ್ಯಮಂತ್ರಿಗಳ ಮೇಲೆ ಕ್ರಮ ಆಗ್ಬೇಕಾಗಿರೋದು. ಇದನ್ನು ಬಿಟ್ಟು ಪೊಲೀಸ್ನವ್ರನ್ನ ತಲೆದಂಡ ಮಾಡಿ ನೀವು ತಪ್ಪಿಸ್ಕೊಳ್ಳಿಕ್ಕೆ ನೋಡ್ತಿದ್ದೀರಾ? ಈಗ ಪೊಲೀಸ್ ಹೇಳಿದ್ದಾರೆ ನಾವು ರಾತ್ರಿ ಎಲ್ಲ ಡ್ಯೂಟಿ ಮಾಡಿದೀವಿ, ನೆಕ್ಸ್ಟ್ ದಿನಾನೇ ವಿಜಯೋತ್ಸವ ಮಾಡಿದ್ರೆ ಕ್ರೌಡ್ ಕಂಟ್ರೋಲ್ ಕಷ್ಟ ಆಗುತ್ತೆ ಅಂತ ಹೇಳಿ ರಿಜೆಕ್ಟ್ ಮಾಡಿದ್ದಾರೆ. FIR ನಲ್ಲೂ ಕೂಡ ದಾಖಲಾಗಿದೆ. ಹೌದು, ಬೆಳಗ್ಗೆ 5 ಗಂಟೆವರೆಗೂ ಸಂಭ್ರಮಾಚರಣೆಗಳು ನಡೆದಿದೆ. ಪಾಪ ಅವರು ಮನೆ ಮಠ ಬಿಟ್ಟು ರಸ್ತೆಗಳಲ್ಲಿ ನಿಂತಿದ್ದಾರೆ ಅವರು. ನೀವು ಹಾಗೆ ಬೆಳಗ್ಗೆ ತಿರುಗಿ ಹಾಗೆ ಕಂಟಿನ್ಯೂ ಮಾಡೋದು ಅಂತಂದ್ರೆ ಏನಿದು? ಏನಿದು ದೇಶ? ನಾವೇನೋ ಬೇರೆ ದೇಶದ ಮೇಲೆ ಯುದ್ಧ ಮಾಡಿ ಗೆದ್ದು ಬಂದವ್ರ? ಈ ಸರ್ಕಾರಕ್ಕೆ ಈ ಉಸಾಬರಿ ಯಾಕೆ ಬೇಕಾಗಿತ್ತು? ಯಾರನ್ನ ಮೆಚ್ಚಿಸ್ಲಿಕ್ಕೆ ಈ ಕೆಲಸ ಮಾಡಿದ್ರು ಈ ಸರ್ಕಾರ? ಅವಿವೇಕಿಗಳ ಸರ್ಕಾರ ಇದು. ಮೊದಲು ತಲೆದಂಡ ಆಗಬೇಕಾಗಿರೋದು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು. ಮೊದಲು ಅವರು ರಾಜೀನಾಮೆ ಕೊಡ್ಬೇಕು. ಇಲ್ಲ ಅಂತಂದ್ರೆ ಇದಕ್ಕೆ ನ್ಯಾಯ ಸಿಗೋದಿಲ್ಲ. 11 ಜನ ಸತ್ತಿದ್ದಾರೆ ಅಂತಂದ್ರೆ ನಾಚಿಕೆ ಆಗ್ಬಾರ್ದ ಈ ಸರ್ಕಾರಕ್ಕೆ? ಯಾವುದೇ ಮುಂದಾಲೋಚನೆ ಕ್ರಮ ಇಲ್ಲದೆ ಯಾರೋ ಗೆದ್ದವರು ಇವ್ರು ಗೆದ್ದಂಗೆ ಬಿಂಬಿಸ್ಕೊಂಡು ವಿಜೃಂಭಿಸ್ತಕ್ಕಂಥದ್ದು ಇವ್ರಿಗೇನು ಅವಶ್ಯಕತೆ ಇತ್ತು? ಇದರಿಂದ ಲಾಭ ಯಾರಿಗಿತ್ತು? ಇದು ಅನ್ಯಾಯ. ಇದು ನಿಜ. ಸರ್ಕಾರ ತಪ್ಪು ಮಾಡಿ ಪೊಲೀಸ್ ಕಮಿಷನರ್ನ, ಆಫೀಸರ್ಗಳನ್ನ ಶಿಕ್ಷೆ ಕೊಡೋದು ಏನ್ ಅನ್ಕೊಂಡಿದ್ದಾರೆ ಇವರು? ನಿಜ ನಿಜ ನಿಜ. ಅಧಿಕಾರ ನಡೀತದಂತಂದ್ರೆ ಏನು ಬೇಕಾದ್ರೂ ಮಾಡಬಹುದು ಅಂತ ತಿಳ್ಕೊಳ್ಬಾರ್ದು. ನೀವು ಕರೆಕ್ಟ್ ಒಂದು ಪಾಯಿಂಟ್ ಹೇಳಿದ್ರಿ ನೋಡಿ. 3ನೇ ತಾರೀಕು 6 ಗಂಟೆಗೆ FIR ನಲ್ಲೇ ಹೇಳಿದ್ದಾರೆ. 3ನೇ ತಾರೀಕು ಇನ್ನು ಮ್ಯಾಚೇ ಪ್ರಾರಂಭ ಆಗಿಲ್ಲ. 7:15 ಮ್ಯಾಚ್ ಪ್ರಾರಂಭ ಆಗಿದೆ. 6 ಗಂಟೆಗೆ ಪರ್ಮಿಷನ್. ನೀವು ಹೇಳಿದಾಗ ನಿಜ, ಅನೇಕ ಅನುಮಾನಗಳಿದೆ. ಹೆಂಗೆ ಇವ್ರು ಕೊಡ್ಲಿಕ್ಕಾಗತ್ತೆ? ಏನಿದ್ರ ಉದ್ದೇಶ ಏನಿದೆ? ಸರ್ಕಾರಕ್ಕೆ ಈ ಉಸಾಬರಿ ಯಾಕೆ ಬೇಕಾಗಿತ್ತು? ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ತಲೆದಂಡ ಆಗ್ಬೇಕು. ಕಮಿಷನರ್ದಲ್ಲ, ಅಡಿಷನಲ್ ಕಮಿಷನರ್ದಲ್ಲ, ACP ಇನ್ಸ್ಪೆಕ್ಟರ್ಗಳದಲ್ಲ. ಏನ್ ಮಾಡ್ತಾರ ಅವರು? ಪಾಪ ರಾತ್ರಿ ಎಲ್ಲ ಬೀದಿ ಸುತ್ತಿ ಮತ್ತೇನೋ ಹಗಲಲ್ಲ ಎಲ್ಲಿಂದ ಬರ್ಬೇಕು ಅವರು? ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇಲ್ಲ. ರೈಟ್ ಸರ್. ಧನ್ಯವಾದ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಸರ್ಕಾರ ಕೈ ತೊಳೆದುಕೊಂಡಿದೆ. ಕಪ್ಪಿಗೆ ಮುತ್ತು ಕೊಟ್ಟವ್ರನ್ನ ಏನ್ ಮಾಡ್ತೀರಿ? ಕಪ್ಪನ್ನ ಎತ್ಕೊಂಡು ಮೊಮ್ಮಕ್ಕಳನ್ನ ಜೊತೆ ಕರ್ಕೊಂಬಂದು ನಿಲ್ಲಿಸ್ಕೊಂಡು ಫೋಟೋವನ್ನ ತೆಗೆಸ್ಕೊಂಡವ್ರು ಏನ್ ಮಾಡ್ತೀರಿ? ರಾಜಕಾರಣಿಗಳ ವಿರುದ್ಧ ಯಾಕಿಲ್ಲ ಕ್ರಮ? ಪೊಲೀಸರ ವಿರುದ್ಧ ಯಾಕೆ ಕ್ರಮ? ಸಾಕಷ್ಟೇ. ಏನ್ ಮಾಡೋದು ಕೊಟ್ಟಿದ್ದೀರಿ ಸರ್ಕಾರ? ಕಾಂಗ್ರೆಸ್ ಸರ್ಕಾರ ಏನ್ ಮಾಡೋದಕ್ಕೆ ಹೊರಟಿದೆ? ದಯಾನಂದ್ ಸರ್ ಅಂತವರನ್ನ ನೀವು ಸಸ್ಪೆಂಡ್ ಮಾಡಿದ್ದೀರಿ ಅಂತಂದ್ರೆ ಅವರ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿರುವಂತ ಬಿ ದಯಾನಂದ್ ಅವರು ಈ ಹಿಂದೆ ಇಂಟೆಲಿಜೆಂಟ್ ಅಲ್ಲಿದ್ದಾಗ ಅವರು ಅಪ್ಪು ಅಗಲಿದಾಗ ಯಾವುದೇ ರೀತಿಯಾದಂಥ ಅಡಚಣೆ ಆಗದಂತೆ ಸೂಕ್ತ ರೀತಿಯಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ರು. ಅವತ್ತು ಆ ಎಲ್ಲ ಕಾರ್ಯಕ್ರಮಗಳು ಸರಾಗವಾಗಿ ಆಗೋದಕ್ಕೆ ನೋಡಿಕೊಂಡಂಥ ವ್ಯಕ್ತಿ ಮಾಜಿ ಶಾಸಕರಾಗಿರುವಂಥ ರೇಣುಕಾಚಾರ್ಯ ಅವರು ಈಗ ನಮ್ಮೊಂದಿಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ರೇಣುಕಾಚಾರ್ಯ ಅವರು ನಮಸ್ಕಾರ. ರೇಣುಕಾಚಾರ್ಯ ಅವರೇ ನಮಸ್ಕಾರ. ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತದೆ. ನಮಸ್ತೆ ಜಿ, ಆರಾಮದಿರಿ? ಏನ್ ಹೇಳ್ತೀರಿ? ನೋಡಿ, ನಾನು ಈ ಸಂದರ್ಭದಲ್ಲಿ ಇವರೇನು ಪೊಲೀಸ್ ಕಮಿಷನರ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ. ನಾನು ಹೇಳ್ತಿರೋದು ಮೊದಲು ಈ ವಿಚಾರದಲ್ಲಿ ಟೋಟಲಿ ಸರ್ಕಾರ ಫೇಲ್ ಹೋಗಿದೆ. ಕಾಂಗ್ರೆಸ್ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು, ಸಚಿವರುಗಳು
ಅವರು ಮೊದಲು ರಾಜೀನಾಮೆ ಕೊಡಬೇಕು. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡೋದಲ್ಲ. ಯಾಕಂದ್ರೆ ನೋಡಿ, ಮುಂಬೈಯಲ್ಲಿ ಏನು ವರ್ಲ್ಡ್ ಕಪ್ ಗೆದ್ದಾಗ ಎಷ್ಟು ಅಲ್ಲಿ ವ್ಯವಸ್ಥಿತ ಮಾಡಿರು. ಬೇರೆ ಬೇರೆ ರಾಜ್ಯಗಳು ಏನು ಆಯಾ ರಾಜ್ಯಗಳು ಈ ಗೆದ್ದ IPL ಗೆದ್ದಂತ ಸಂದರ್ಭದಲ್ಲಿ ಎಷ್ಟು ಸುರಕ್ಷತೆ ಮಾಡಿದ್ರು. ಇವ್ರಿಗೆ ಏನಾಗಿದ್ರಿ ತರಾತುರಿಯಲ್ಲಿ ಇವ್ರು ಯಾಕೆ ಕರೆದರ್ಬೇಕಾಯ್ತು? ಇವ್ರು ಹೊಣೆ ಅಲ್ಲ, ಸರ್ಕಾರದ ಹೊಣೆ ಅಲ್ಲ, ಮುಖ್ಯಮಂತ್ರಿ ಹೇಳ್ತಾರೆ ಇವರೆಲ್ಲ ನಮಗೆ ಗೊತ್ತೇ ಇಲ್ಲ, ಮಾಹಿತಿ ಇಲ್ಲ. ಈ ರೀತಿ ಸಬೂಬು ಹೇಳ್ಬಾರ್ದು. ವೇದಿಕೆ ಮೇಲೆ ಏನ್ರಿ, ಸರ್ಕಾರಿ ವೇದಿಕೆ ಮೇಲೆ ಏನು ಅಲ್ಲಿ ಮಂತ್ರಿಗಳ ಮಕ್ಕಳು, ಮುಖ್ಯಮಂತ್ರಿ ಮೊಮ್ಮಕ್ಕಳು, ಇಡೀ ಕುಟುಂಬ ವರ್ಗ ರಾಜ ಆರಿಸಿದ್ರು. ಇವಾಗ ಅವ್ನು ನೋಡಿ, ಜಮೀರ್ ಅಹಮದ್ ಮಗ ಸ್ಟೇಡಿಯಂನಲ್ಲಿ ಯಾಕೆ ಹೋಗಿದೆ? ಏನ್ ಕಸಿತ್ತು ಇವ್ರಿಗೆಲ್ಲ? ಇಡೀ ವ್ಯವಸ್ಥೆ ಹಾಳು ಮಾಡಿದ್ದು ಈ ಕಾಂಗ್ರೆಸ್ ಸರ್ಕಾರ. ಮೊದಲು ನೈತಿಕ ಹೊಣೆ ಮತ್ತು ಇಂಥ ದೊಡ್ಡ ಒಂದು ಏನು ಮುಗ್ಧ ಅಮಾಯಕರು ವಿದ್ಯಾರ್ಥಿಗಳು ಸಾವನ್ನು ಒಪ್ಪಿರು, ಅವರು ಇಡೀ ಕುಟುಂಬ ವರ್ಗ ನೋವಿನಲ್ಲಿ ನರಳ್ತಾ ಇದಾರೆ. ಇವತ್ತು ನಾನು ಹೇಳ್ತಾ ಇದೀನಿ, ತರಾತುರಿಯಲ್ಲಿ ಏನು ಇವ್ರು ಬ್ಯಾಟಿಂಗ್ ಮಾಡಿದ್ರಾ, ಬೌಲಿಂಗ್ ಮಾಡಿದ್ರಾ? ಕುಂಭಮೇಳ ಮಾಡುವಾಗ ಏನ್ ಹೇಳಿದ್ರು ಇವರು? 60 ಕೋಟಿ ಜನರು ಪಾಲ್ಗೊಂಡಿದ್ರು 45 ದಿವಸ. ಅಲ್ಲಿ ಏನೋ ವ್ಯವಸ್ಥಿತ ಮಾಡಿರು, ಭದ್ರತಾ ಲೋಪ ಅಂತ ಹೇಳಿದ್ರು ಯಾವ ಜಮ್ಮು ಕಾಶ್ಮೀರ ಪಹಲ್ಗಾಮ್ ದಾಳಿಯಲ್ಲಿ. ಅದಕ್ಕೆ ನಾನು ಹೇಳ್ತೀನಿ, ಮೊದಲು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಕಾಂಗ್ರೆಸ್ ಸರ್ಕಾರ ಇವತ್ತು ನೈತಿಕ ಅಧಿಕಾರದ ಮುಂದೆ ಸರ್ಕಾರ ವಿಸರ್ಜನೆ ಮಾಡ್ಬೇಕಂತೇಳಿ ನಾನು ರಾಜ್ಯಪಾಲರಿಗೆ, ರಾಷ್ಟ್ರಪತಿಗಳಿಗೆ ಒತ್ತಾಯ ಮಾಡ್ತೀನಿ ಸಂದರ್ಭದಲ್ಲಿ. MP ರೇಣುಕಾಚಾರ್ಯ ಅವರೇ, ಈಗ ಇದೇ ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಬೇಡ, ಮಾಡೋದು ಬೇಡ, ನಾವು ಅನುಮತಿ ಕೊಡೋದಿಲ್ಲ ಅಂದಿದ್ದಕ್ಕೆ ಈ ತರ ಅವ್ರಿಗೆ ಕೊಟ್ಟಂತ ಗುಪ್ತಚರ ಇಲಾಖೆ ಇವರಿಗೆ ಮಾಹಿತಿಯನ್ನು ಕೊಟ್ಟಿದ್ರು. ತರಾತುರಿಯಲ್ಲಿ ಕರ್ಕೊಂಬರೋ ಅವಶ್ಯಕತೆ ಇಲ್ಲ. ಏನ್ ಇವ್ರು ಬ್ಯಾಟ್ ಹಿಡಿದು 6 ಬೌಲಿಂಗ್ ಹೊಡೋದ? ಏನು ಬೌಲಿಂಗ್ ಅಥವಾ ಬ್ಯಾಟಿಂಗ್ ಮಾಡಿದ್ರಾ ಅಥವಾ ಇವ್ರು ಬೌಲಿಂಗ್ ಮಾಡಿದ್ರಾ? ಕ್ರೆಡಿಟ್ ನಮಗೆ ಬೇಕಂತ ಹೇಳಿ ಹೋಗಿ ಅಮಾಯಕರನ್ನ ಮಾಡಿದ್ರೆ, ಕೊಲೆ ಮಾಡಿದ್ರಿ ಇವರು. ಕೊಲೆಗಡಕ ಸರ್ಕಾರ ವ್ಯವಸ್ಥಿತವಾಗಿ ಅಧಿಕಾರಿಗಳು ಪೊಲೀಸರ ಸಭೆ ಮಾಡಿ ಒಂದ್ ವಾರ, ಶನಿವಾರ ಭಾನುವಾರ ಮಾಡ್ಬೇಕಾಯ್ತು, ಒಂದ್ ವಾರ ಬಿಟ್ಟು ಮಾಡ್ಬೇಕಾಯ್ತು, ರೋಡ್ ಶೋ ಮಾಡ್ಬೇಕಾಯ್ತು. ಯಾಕೆ ಇವರು ವಿಧಾನಸೌಧದಲ್ಲಿ ಮಾಡ್ತಾರೆ? ಇಲ್ಲಿ ಮಾಡಿದ್ದು ನಮಗೆ ಸಂಬಂಧ, ಅಲ್ಲಿ ಸ್ಟೇಡಿಯಂ ನಲ್ಲಿ ಮಾಡಿದ್ದು ಚಿನ್ನಸ್ವಾಮಿ ಸ್ಟೇಡಿಯಂ, 35,000 ಜನ ಕೂರ್ತಾರೆ. ಇವ್ರು ಹೋಗಿ ಲಕ್ಷಾಂತರ ಜನ ಬಂದ್ರೆ ಒಂದು ಸಣ್ಣ ಗೇಟ್ ಓಪನ್ ಬಿಟ್ರೆ ಏನ್ರಿ ಸರ್ಕಾರ ಬದುಕಿದೆಯಾ ಸತ್ತಿದೆಯಾ? ಕೊಲೆಗಡಕ ಸರ್ಕಾರ, ಎಲ್ಲ ಕಡೆ ಅತ್ಯಾಚಾರ. MP ರೇಣುಕಾಚಾರ್ಯ, ನೀವು ಇದನ್ನ ಒಪ್ಕೊಳ್ತೀರಾ ಇವತ್ತಿನ ಈ ನಿರ್ಧಾರ? ಹಲೋ MP ರೇಣುಕಾಚಾರ್ಯ, ಇವತ್ತಿನ ನಿರ್ಧಾರದ ಬಗ್ಗೆ ನಿಮ್ಮ ಒಪಿನಿಯನ್ ನೀವು ಒಪ್ಕೊಳ್ತೀರಾ? ನಾನು ಈ ನಿರ್ಧಾರವನ್ನ ಸ್ವಾಗತ ಮಾಡಲ್ಲ. ಮೊದಲು ಸರ್ಕಾರ ವಿಸರ್ಜನೆ ಆಗ್ಬೇಕು, ನೈತಿಕ ಇವ್ರು ರಾಜೀನಾಮೆ ಕೊಡಬೇಕು. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಇವರು ಕಮಿಷನರ್ ಸಸ್ಪೆಂಡ್ ಮಾಡಿದ್ರೆ ಮುಗ್ದೋಯ್ತಾ? ಹಂಗ ಇವ್ರು ಮುಖ್ಯಮಂತ್ರಿಗಳು ಇವ್ರ ಕೈ ಕೆಳಗೆ ಗುಪ್ತಚರ ಇರ್ಲಿಲ್ವಾ? ಮಾಹಿತಿ ಕೊಟ್ಟಿರ್ಲಿಲ್ವಾ? ವಿಧಾನಸೌಧದಲ್ಲಿ ಕಾರ್ಯಕ್ರಮ ನಡೆಯುವ ಮುಂಚೆ ಆ ಸಂದರ್ಭದಲ್ಲಿ 4 ಜನರು ಸತ್ತಿದ್ರು. ಸ್ಟೇಡಿಯಂನಲ್ಲಿ ಮಾಹಿತಿ ಇತ್ತು. ಮಾಹಿತಿ ಇದ್ರು ಹೋಗಿ ಸ್ಟೇಡಿಯಂನಲ್ಲಿ ಕಾರ್ಯಕ್ರಮ ಮಾಡ್ತಾರೆ. ಇವ್ರಿಗೆ ಸೆಲ್ಫಿ ಬೇಕು, ರೀಲ್ಸ್ ಮಾಡಕ್ಕೆ ಇವ್ರ ಕುಟುಂಬ ವರ್ಗ ಸದಸ್ಯರಿಗೆ ಫೋಟೋ ಶೂಟಿಗೆ ಹೋಗಿದ್ರಿ. ಇವರೆಲ್ಲ ನಾಚಿಕೆ ಆಗ್ಬೇಕಲ್ರಿ ಸರ್ಕಾರಕ್ಕೆ. ಇವ್ರು ಏನ್ರಿ ಮಾಡ್ತಾರೆ? ಅಮಾಯಕರು ಕೊಲೆ ಮಾಡಿರಲ್ರಿ, ಕೊಲೆಗಡಕ ಸರ್ಕಾರ. ಮೊದಲು ಇವ್ರು ರಾಜೀನಾಮೆ ಕೊಡ್ಲಿ ಅಂತೇಳಿ ನಾವು ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ. ಬಿಜೆಪಿ ಏನ್ ಮಾಡುತ್ತೆ ಮುಂದೆ? ಹೋರಾಟ ನೋಡಿ, ನಾವು ಭಾರತೀಯ ಜನತಾ ಪಾರ್ಟಿ ಪ್ರತಿಪಕ್ಷವಾಗಿ ನಾವು ನಮ್ಮ ಕರ್ತವ್ಯವನ್ನು ಮಾಡ್ತೀವಿ. ಹಿಂದೆ ಪುನೀತ್ ರಾಜ್ಕುಮಾರ್ ಅವರಿಗೆ ಎಷ್ಟು ಲಕ್ಷ ಜನ ಬಂದ್ರು, ವ್ಯವಸ್ಥಿತ ಮಾಡ್ಲಿಲ್ಲ ನಾವೆಲ್ಲ. ಇಲ್ಲಿ ರಾಜಕಾರಣ ಬೇಡ, ನನಗೆ ರಾಜಕಾರಣ ಅವಶ್ಯಕತೆನೇ ಇಲ್ಲ. ನಾವ್ ಹೇಳೋದು ಅಮಾಯಕರು 12 ಜನ ಏನಾಯ್ತು, ಅವ್ರ ಇಡೀ ಕುಟುಂಬ ನರಳು ಸಾಯ್ತಾರೆ, ಇವತ್ತು ನರಳ್ತಾ ಇದಾರೆ. ಇಂಥ ಸಂದರ್ಭದಲ್ಲಿ ಇವರಿಗೆ ಸರ್ಕಾರಕ್ಕೆ ಕ್ರೆಡಿಟ್ಗೋಸ್ಕರ ಇವ್ರು ಕಾರ್ಯಕ್ರಮ ಮಾಡಿದ್ರು. ತರಾತುರಿಲಿ ಮಾಡೋ ಅವಶ್ಯಕತೆ ಇರಲಿಲ್ಲ. ಹಿಂದೆ ಇವ್ರು ಏನೇನು ಮಾತಾಡಿದ್ರೆ ಎಲ್ಲ ಮಾಹಿತಿ ಇಲ್ವಾ? ಹಾಗಾಗಿ ನಾನು ಸಂಪೂರ್ಣ ಈ ಹೊಣೆಯನ್ನ ಸರ್ಕಾರನೇ ಹೊರಬೇಕಂತ ಹೇಳಿ ಒತ್ತಾಯ ಮಾಡ್ತೀನಿ. ಥ್ಯಾಂಕ್ ಯು ರೇಣುಕಾಚಾರ್ಯ ಅವರೇ. ವೆಲ್ಕಮ್ ಬ್ಯಾಕ್. ನಿನ್ನೆ ನಡೆದ ಕಾಲ್ತುಳಿತ ಪ್ರಕರಣದ ಬಗ್ಗೆ ರಾಜಕೀಯ ಜೋರಾಗಿದೆ. ಸರ್ಕಾರ ನಡೆಸೋರ ಎಡವಟ್ಟಿನಿಂದ ಇಂತಹ ಘೋರ ಘಟನೆ ಸಂಭವಿಸಿದೆ. ಆದರೂ ಕೆಸರೆರಚಾಟ ಮಾತ್ರ ನಿಂತಿಲ್ಲ. ಈ ವರದಿ ನೋಡಿ. ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರಲ್ಲ, ನಿಮ್ಮ ಮಕ್ಕಳನ್ನ ಹೆಂಗ್ ಕರ್ಕೊಂಡ್ರಿ? ಯಾವ ಫ್ಯಾಮಿಲಿನೂ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಸರ್ಕಾರ ಕಟ್ಟಿದ್ರ ಸರ್ಕಾರ ಇದು. ಆ ತಪ್ಪಿಗೆ ಮುತ್ತು ಕೊಡ್ತಾ ಇದ್ರಲ್ಲ, ಅವಾಗ ವಿವೇಚನೆ ಬರಬೇಕಾಗಿತ್ತು, ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕಾಗಿತ್ತು. ರಾಜ್ಯದ ಮರ್ಯಾದೆನೂ ಹರಾಜ್ ಹಾಕಿದ್ರಿ, ಅಮಾಯಕರ ಬಲಿನೂ ತಗೊಂಡ್ರಿ. ನಾನವನಲ್ಲ. ಹಾಗಿದ್ರೆ RCB ಫ್ಯಾನ್ಸ್ ಖುಷಿ ಕೊಂದಿದ್ಯಾರು?
18 ವರ್ಷಗಳ ಸುದೀರ್ಘ ತಪಸ್ಸಿನ ಬಳಿಕ IPL ಕಪ್ ವರವಾಗಿ ಒಲಿದು ಬಿಟ್ಟಿತ್ತು. ಸಮಸ್ತ RCB ಅಭಿಮಾನಿಗಳು ಸಂಭ್ರಮದಲ್ಲಿ ಕುಣಿದು ಕುಪ್ಪಳಿಸಿ ಜಯಕಾರ ಹಾಕಿ ಖುಷಿಪಟ್ಟಿದ್ರು. ಆದರೆ ಮಂಗಳವಾರ ರಾತ್ರಿ ಶುರುವಾದ ಸಂಭ್ರಮ ಸೂತಕವಾಗಲು ಹೆಚ್ಚು ಸಮಯ ಹಿಡಿಯಲಿಲ್ಲ. 18 ವರ್ಷಗಳ ಬಳಿಕ ಮಂಗಳವಾರ ಸಿಕ್ಕ ವರ ಬುಧವಾರ ಅದೆಷ್ಟೋ ಅಭಿಮಾನಿಗಳ ಪಾಲಿಗೆ ಶಾಪವಾಗಿ ಬಿಡ್ತು. ಕಪ್ ಗೆದ್ದವರನ್ನ ಭರ್ಜರಿಯಾಗಿ ಬರಮಾಡಿಕೊಂಡು ವಿಧಾನಸೌಧದ ಮುಂದೆ ಅಪ್ಪಿ ಪೋಸ್ ಕೊಟ್ರೆ ಸಾಕು, ಮಾಧ್ಯಮಗಳ ಮುಂದೆ ರಾರಾಜಿಸ್ತೀವಿ. ಹೀಗೆ ಒಬ್ಬೊಬ್ಬ ರಾಜಕಾರಣಿಯು ತಮ್ಮ ಮಕ್ಕಳನ್ನು RCB ಟೀಮ್ ಜೊತೆ ನಿಲ್ಲಿಸಿಕೊಂಡು ಹಲ್ಲು ಗಿಂಜುತ್ತಾ ಪೋಸ್ ಕೊಡ್ತಿದ್ರು. ಅದೆಷ್ಟೋ ತಂದೆ ತಾಯಂದಿರು ತಮ್ಮ ಮಕ್ಕಳನ್ನ ಕಳೆದುಕೊಂಡು ಎದೆ ಎದೆ ಚಚ್ಚಿಕೊಂಡು ನರಳುತ್ತಿದ್ರು. ಇವ್ರ ಸಚಿವರೆಲ್ಲ ಯಾಕೆ ಓಡೋಗ್ಬಿಟ್ಟು ಬುಕ್ಕೆ ಕೊಡಕ್ ಹೋಗ್ಬೇಕು? ಯಾಕೆ ಇವ್ರ ಮಕ್ಕಳನ್ನ ಕರ್ಕೊ ಬರ್ಬೇಕು? ಇವ್ರು ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರಲ್ಲ, ನಿಮ್ಮ ಮಕ್ಕಳನ್ನ ಹೆಂಗೆ ಕರ್ಕೊ ಹೋಗಿದ್ರಿ? ನಿಮಗೆ ಯಾಕೆ ಆಟೋಗ್ರಾಫ್ ಬೇಕು? ನಿಮ್ಮ ಮಕ್ಕಳಿಗೆ ಯಾಕೆ ಪ್ರಚಾರ ಬೇಕು? ಇಷ್ಟೆಲ್ಲ ನಿಮ್ಮ ಮಕ್ಕಳಿಗೆ ಪ್ರಚಾರ ಪಡ್ಕೊಳ್ಳೋದಕ್ಕೆ ಅಲ್ಲಿ ನೀವು ಕಾರ್ಯಕ್ರಮವನ್ನು ವಿಧಾನಸೌಧದ ಎದುರುಗಡೆ ಮಾಡ್ತೀರಿ. ಸ್ಟೇಜಲ್ಲಿ ಯಾರಿದ್ರು? ಆಟಗಾರರಿಗೆ ಕಿರಿಕಿರಿ ಆಗ್ತಾ ಇತ್ತು. ಅಲ್ಲೊಂದು ವ್ಯವಸ್ಥೆ ಇಲ್ಲ. ಅದು ಯಾರ ಕಾರಣ? ವಿಧಾನಸೌಧ ಯಾರು ಸುಪರ್ದಿನಲ್ಲಿರುತ್ತೆ? ಅಲ್ಲೇ ಅವ್ಯವಸ್ಥೆಯನ್ನು ಮಾಡಿದ್ರಿ. ಅಲ್ಲಿ ಜೊತೆಗೆ ಅಲ್ಲಿ ನುಗ್ಗಲಾಯಿತು. ಸಾಲದೆಂಬಂತೆ 11 ಜೀವಗಳನ್ನ ಕಳೆದುಕೊಂಡ ಕುಟುಂಬಗಳಿಗೆ ಆಗಿದ್ದಾಯ್ತು. 10 ಲಕ್ಷ ಕೊಡ್ತೀವಿ ಕಣ್ಣೊರೆಸ್ಕೊಳ್ಳಿ ಅಂತ ಲಜ್ಜೆಗೆಟ್ಟ ಸಾಂತ್ವನ ಹೇಳಲು ಆರಂಭಿಸಿದ್ದಾರೆ. ಅತ್ತ ನೊಂದ ಕುಟುಂಬಗಳು ಆಕ್ರೋಶ ಹೊರಹಾಕಿದ್ರೆ, ಅಯ್ಯೋ ಹಣದ ಮೇಲೆ ರಾಜಕೀಯ ಮಾಡಬೇಡಿ ಅಂತ ವಿಪಕ್ಷಗಳ ವಿರುದ್ಧ ಈಗ ಕಣ್ಣೀರು ಹಾಕ್ತಿದ್ದಾರೆ. ಪೋಸ್ಟ್ ಮಾರ್ಟಮ್ ಬೇಡ, ದೇಹ ಕೊಡಿ. ತಾಯಿ ನೆನೆದು ಕಣ್ಣೀರಿಟ್ಟ DK ಶಿವಕುಮಾರ್. ಒಬ್ಬ ಮಕ್ಕಳು, ಚಿಕ್ಕ ಮಕ್ಕಳು ಭಾಳ ನಾನು ನೋಡಿದೆ ಅಂತ 15 ವರ್ಷ ಮಕ್ಕಳು ಎಲ್ಲ ಈ ರೀತಿ ಆಗಿದ್ದು. 10 ಜನ ನಾನು ನೋಡಿದ್ದೀನಿ ನನ್ನ ಕಣ್ಣಲ್ಲೇ. ಅದನ್ನು ಯಾವ ಫ್ಯಾಮಿಲಿನೂ ಡೈಜೆಸ್ಟ್ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ವಿಪಕ್ಷಗಳಿಂದ ಹೆಣಗಳ ಮೇಲೆ ರಾಜಕಾರಣ. ಇದೊಂದು ಸರ್ಕಾರ, ಕಟುಕರ ಸರ್ಕಾರ ಇದು. ಆ ಮುಖ್ಯಮಂತ್ರಿ ಪದ ಬಳಕೆ ಮಾಡಬಾರದು. ನಾನಿವತ್ತು ಒಬ್ಬ ನಿಷ್ಕ್ರಿಯ ಮುಖ್ಯಮಂತ್ರಿ, ಆ ಡೆಪ್ಟಿ CM ಮುಂದೆ ನನ್ನ ಅಭಿಪ್ರಾಯದಲ್ಲಿ. ಇನ್ನು ಹೋಮ್ ಮಿನಿಸ್ಟರ್ ಬಗ್ಗೆ ಚರ್ಚೆನೆ ಮಾಡಬೇಡಿ. ಅರ್ಥನೇ ಇಲ್ಲ ಹೋಮ್ ಮಿನಿಸ್ಟರ್ ಬಗ್ಗೆ ಚರ್ಚೆ ಮಾಡೋದ್ರಲ್ಲಿ. ಹೇಳು ಅಂದ್ರೆ ಹೇಳ್ತಾರೆ, ಕೂರು ಅಂದ್ರೆ ಕೂರ್ತಾರೆ ಅಂತ ಒಬ್ಬ ಗೃಹ ಸಚಿವ. DKಶಿ ರಾಜೀನಾಮೆಗೆ ವಿಜೇಂದ್ರ ಪಟ್ಟು. DK ಶಿವಕುಮಾರ್ ಅವರು ಇವತ್ತು ಕಣ್ಣೀರು ಹಾಕೋದ್ರ ಬದಲು ನಿನ್ನೆ ದುರ್ಘಟನೆ ನಡೆದು 11 ಜನ ಪ್ರಾಣ ಕಳೆದುಕೊಂಡಿದ್ದಾರೆ ಅಂತ ಹೇಳಿದ್ಮೇಲೂ ಸಹ ಹೋಗಿ ಆ ಕಪ್ಪಿಗೆ ಮುತ್ತು ಕೊಡ್ತಾ ಇದ್ರಲ್ಲ, ಅವಾಗ ವಿವೇಚನೆ ಬರಬೇಕಾಗಿತ್ತು. ನಿನ್ನೆ ದಿನ ಆ ವಿವೇಚನೆ ಇರಬೇಕಿತ್ತು ಅವರಿಗೆ. ಸರ್ಕಾರದ ಹಪಾಹಪಿತನಕ್ಕೆ 11 ಜನರು ಬಲಿ. ಆ ಕ್ರೆಡಿಟ್ ನ ಒಳಗೆ ಬಲಿ ತಗೊಂಡ್ರಿ. ಸೂಕ್ತ ಬಂದೋಬಸ್ತ್ ಮಾಡಿ ಆಯೋಜನೆ ಮಾಡಿದ್ರೆ ರಾಜ್ಯದ ಗೌರವ ಹೆಚ್ಚಾಗ್ತಿತ್ತು. ಉತ್ತರ ಪ್ರದೇಶದಲ್ಲಿ 60-65 ಕೋಟಿ ಜನ, ಒಂದೊಂದು ದಿನ 8-10 ಕೋಟಿ ಜನ ವಿಶೇಷ ಸಂದರ್ಭಗಳಲ್ಲಿ ಆ ಪ್ರಯಾಗ್ನಲ್ಲಿ ಭಾಗವಹಿಸಿದ್ರು. ಇಲ್ಲಿ ಕೆಲವು ಸಾವಿರ ಜನರನ್ನು ಕೂಡ ನಿಯಂತ್ರಿಸಕ್ ಆಗಲ್ಲ ನಾವು ಅಂತ ಹೇಳಿದ್ರೆ, ನೀವು ರಾಜ್ಯದ ಮರ್ಯಾದೆನೂ ಹರಾಜ್ ಹಾಕಿದ್ರಿ, ಅಮಾಯಕರ ಬಲಿನೂ ತಗೊಂಡ್ರಿ. ಜನರ ಸಮಾಧಿ ಮೇಲೆ, ಅಮಾಯಕರ ಮೇಲೆ, ಮುಗ್ಧ ಮಕ್ಕಳ ಮೇಲೆ ತರಾತುರಿಲಿಂದ ಕಾರ್ಯಕ್ರಮ. ಇದು ಒಂದು ಭಾಗ್ಯ ಅಂದ್ರೆ ತಪ್ಪಾಗ್ಲಾರ್ದು. ಸರ್ಕಾರ ಅಧಿಕಾರದಲ್ಲಿ ಮುಖ್ಯಮಂತ್ರಿಗಳಿಗೆ, ಇವರು ಯಾವುದೇ ಸಚಿವರ ಸಂಪುಟ ಸದಸ್ಯರಿಗೆ ಅಧಿಕಾರದಲ್ಲಿ ಮುಂದುವರಿಕೆ ನೈತಿಕ ಹಕ್ಕಿಲ್ಲ. ಇದು ಒಂದು ದೊಡ್ಡ ದುರಂತ. ಏನು ಇವರೇ ಬೌಲಿಂಗ್ ಮಾಡಿದರೆ, ಇವರೇ ಬ್ಯಾಟಿಂಗ್ ಮಾಡಿದ್ರೆ ಅಂತೇಳಿ ಈ ಕ್ರೆಡಿಟ್ ತಗೋಬೇಕಂತ ಹೇಳಿ ತರಾತುರಿಯಲ್ಲಿ ಇಂಥ ಕಾರ್ಯಕ್ರಮ ಮಾಡೋ ಅವಶ್ಯಕತೆ ಇತ್ತ? ಸಿದ್ದರಾಮಯ್ಯ ಸರ್ಕಾರಕ್ಕೆ ಕೈ ಶಾಸಕರ ಚಾಟಿ. ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕಾಯಿತು. ಆದರೆ ಒಂದೇ ಸಾರಿ 30,000 ಹಿಡಿಯೋ ಸ್ಟೇಡಿಯಂಗೆ 2 ಲಕ್ಷ 3 ಲಕ್ಷ ಜನ ಬಂದರೆ ಯಾರೂ ಕೂಡ ಅವಾಯ್ಡ್ ಮಾಡ್ಲಿಕ್ಕೆ ಆಗಲ್ಲ. ಪೊಲೀಸ್ನವ್ರು ಕೂಡ ಎಷ್ಟೇ ಪೊಲೀಸ್ನರಿದ್ರೂ ಕೂಡ ಅದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲ್ಲ. ನಾವು ತಂದೆ ತಾಯಿಗಳು ಎಚ್ಚೆತ್ಕೊಬೇಕು. ಅಲ್ಲಿ ಸತ್ತಿರ್ತಕ್ಕಂಥವ್ರು ಎಲ್ಲರೂ ಅತ್ಯಂತ ಕಡಿಮೆ ಚಿಕ್ಕ ವಯಸ್ಸಿನ ಮಕ್ಕಳು ಸತ್ತಿರ್ತಕ್ಕಂಥವ್ರು. ಸರ್ಕಾರ ನಡೆಸೋರ ಪ್ರಚಾರದ ಹುಚ್ಚಿಗೆ ಅಮಾಯಕ ಅಭಿಮಾನಿಗಳು ಮೃತಪಟ್ಟಿದ್ದಾರೆ. ಆದರೆ ಯಾರೊಬ್ಬರು ಹೊಣೆ ಹೊರಲು ಸಿದ್ಧರಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.